ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಯನ್ನು ಸಲ್ಲಿಸ್ತಾ, ನಾವು ನಿನ್ನೆಯವರೆಗೆ 75 ಋಷಿ ಮುನಿಗಳನ್ನು, ಋಷಿಕೆಯರನ್ನು ನೋಡ್ತಾ ಬಂದಿದ್ದೇವೆ. ಒಂದು ಘಟ್ಟಕ್ಕೆ ಬಂದ ಮೇಲೆ ತಿರುಮಲ ನಾವು ಯಾತ್ರೆ ಮಾಡಬೇಕಾದ್ರೆ ಹೇಳ್ತಾರೆ, ಒಂದು ಬೆಟ್ಟ ಹತ್ತುವಾಗ ಒಂದು ಯೋಜನ ಅಂದರೆ ಇಷ್ಟು ಮೆಟ್ಟಲು ಹತ್ತಿದ ಮೇಲೆ ಭಾಗವತ, ಅಲ್ಲಿ ಮತ್ತೆ ಕುಳಿಕೋಬೇಕು, ದೇವರ ಪೂಜೆ ಆಗಬೇಕು, ಭಾಗವತ ಕೇಳಬೇಕು, ಭಗವಂತನ ಚಿಂತನೆ ಮಾಡಬೇಕು. ಯಾಕೆಂದರೆ ನಮ್ಮೆಲ್ಲರದು ಅಲ್ಪಜ್ಞಾನ, ಮಂದಮತಿ. ಹಾಗಾಗಿ ನಾವು ಮತ್ತೆ ಮತ್ತೆ ಹೊಸದು ತಿಳ್ಕೋತಾ ಹಿಂದಿನದೆಲ್ಲ ಮರಿತಾ ಬರ್ತೇವೆ. ಅದಕ್ಕಾಗಿ ಆ ಜ್ಞಾನಿಗಳು ತಿಳಿಸಿದಂತೆ ನಾವು ಒಂದು ಹಿನ್ನೋಟ, ಅಂದರೆ ನಾವು ಇಷ್ಟು ದಿನ ಏನು ಕಲಿತಿದ್ದೇವೆ ಅನ್ನೋದನ್ನು ತಿಳಿದುಕೊಂಡು ಗುರುಸ್ಮರಣೆ ಮಾಡೋಣ. ಗುರುಸ್ಮರಣೆ ಮಾಡಿ ಆನಂತರ ನಾವು ಇದನ್ನು ಒಂದು ಋಷಿ ಚಿಂತನೆಯನ್ನು ಮುಂದುವರಿಸೋಣ. ಏಕೆಂದರೆ ನಾವು ಜೀವನದಲ್ಲಿ ನಮಗೆ ಹೊಸದು ಬಂದಂಗೆ ಹಳೇದು ಅಂದರೆ ಮಕ್ಕಳು ಹುಟ್ಟಿದ ಮೇಲೆ ನೋಡಿ, ನಮ್ಮ ತಂದೆ ತಾಯಿಯ ಮನೆಯ ವ್ಯಾಮೋಹ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಹೊಸದು ಬಂದಂತೆ ಹಳೆಯದು ಇರುತ್ತೆ, ಇಲ್ಲ ಅಂತಲ್ಲ, ಆದರೂ ಮೊದಲಿನಂತೆ ಹೋಗೋದಿಲ್ಲ. ನಾವು ಇದು ನಮಗೆ ಅನುಭವಕ್ಕೆ ಬರುತ್ತೆ ಅನ್ನೋದ್ರಿಂದ ನಾನು ಇದನ್ನು ಹೇಳಿದ್ದು. ಅದಕ್ಕಾಗಿ ನಾವು ಹಿಂದಿನದೆಲ್ಲವನ್ನ, ಯಾಕಂದರೆ ಒಂದೊಂದು ಅಪರೂಪದಂಥ ಒಂದು ನಮ್ಮ ಜೀವನದಲ್ಲಿ ಒಬ್ಬ ಋಷಿಗಳ ಅನುಗ್ರಹವನ್ನು ನಾವು ಪಡೆದರೂ ಸಾಕು, ನಮ್ಮ ಜೀವನ ಸಾರ್ಥಕವಾಗುತ್ತೆ. ಹಾಗಾಗಿ ನಾವು ಯಾವ ಋಷಿ ಮುನಿಗಳನ್ನು ತಿಳಿತಾ ಬಂದಿದ್ದೀವಿ ಅಂತ ಹೇಳಿ ಒಮ್ಮೆ ಮನನ ಮಾಡೋಣ. ಮೊದಲಿಗೆ ನಾವು ಅಗಸ್ತ್ಯರು, ಕಶ್ಯಪರು, ಗೌತಮರು, ವಸಿಷ್ಠರು, ಭಾರದ್ವಾಜರು, ಅತ್ರಿಗಳು, ಚ್ಯವನರು, ಮುದ್ಗಲರು, ವಿಶ್ವಾಮಿತ್ರರು, ವೇದವ್ಯಾಸರು ಇವರ ಬಗ್ಗೆ ತಿಳಿತಾ ಬಂದ್ವಿ. ದೂರ್ವಾಸರು, ಪರಾಶರರು, ವಾಲ್ಮೀಕಿಗಳು, ಪುಲಸ್ತ್ಯರು, ಅಣಿಮಾಂಡವ್ಯರು, ದಧೀಚಿ ಮಹರ್ಷಿಗಳು, ಅಸಿತದೇವಲ ಮಹರ್ಷಿಗಳು, ಕಣ್ವರು, ಯಾಜ್ಞವಲ್ಕರು, ಕಹೋಡ ಮಹರ್ಷಿಗಳ ಬಗ್ಗೆನೂ ತಿಳಿತಾ ಬಂದಿದ್ದೀವಿ. ಜಮದಗ್ನಿ ಮಹರ್ಷಿಗಳು, ಶಾಂತಿ ಮಹರ್ಷಿಗಳು, ಕವೇರ ಋಷಿಗಳು, ಲೋಮಶ ಮಹರ್ಷಿಗಳು, ಉತ್ತಂಕ ಮಹರ್ಷಿಗಳು, ಶುನಶೇಫ ಅಜೀಗರ್ತಿ ಮಹರ್ಷಿಗಳು, ಧೌಮ್ಯರು, ಭೃಗು ಮಹರ್ಷಿಗಳು, ಭರತ ಮಹರ್ಷಿಗಳು, ಅಷ್ಟಾವಕ್ರ ಮಹರ್ಷಿಗಳ ಬಗ್ಗೆ ತಿಳಿದ್ವಿ. ಶಂಖಲಿಖಿತರು, ಮೈತ್ರೇಯರು, ಮತಂಗ ಮಹರ್ಷಿಗಳು, ತನು ಮಹರ್ಷಿಗಳು, ಉದ್ದಾಲಕರು, ಋಷ್ಯಶೃಂಗರು, ಪಿಪ್ಪಲಾದರು, ಜಾಜಲಿ ಮಹರ್ಷಿಗಳು, ಋತವಾಕ್ ಮಹರ್ಷಿಗಳು, ಕಾಲಕ ವೃಕ್ಷೀಯ ಮಹರ್ಷಿಗಳ ಬಗ್ಗೆಯೂ ತಿಳಿತಾ ಬಂದಿದ್ದೇವೆ. ಉಶಸ್ತಿ, ಚಕ್ರಾಯಣ ಮಹರ್ಷಿಗಳು, ಅಷ್ಟಕ ಮಹರ್ಷಿಗಳು, ರುಭು ಮಹರ್ಷಿಗಳು, ಸೌಭರಿ ಮಹರ್ಷಿಗಳು, ಗರ್ಗರು, ಕರ್ದಮರು, ಹಾರೀತ ಮುನಿಗಳು, ನಾರದ ಮಹರ್ಷಿಗಳು, ವಾಲಿಖಿಲ್ಯರು, ಜರತ್ಕಾರು ಮಹರ್ಷಿಗಳು. ಮತ್ತೆ ಅವರ ಬಗ್ಗೆನೂ ನಾವು ಯಥಾಯೋಗ್ಯವಾಗಿ ಯಥಾಮತಿಯಾಗಿ ತಿಳಿತಾ ಬಂದಿದ್ವಿ. ಸಂವರ್ತ ಮಹರ್ಷಿಗಳು, ತ್ರಿತ ಮಹರ್ಷಿಗಳು, ಅಕೃತವ್ರಣ ಮಹರ್ಷಿಗಳು, ಔರ್ವ ಮಹರ್ಷಿಗಳು, ಸಾಂದೀಪಿನಿ ಋಷಿಗಳು, ಶತಾನಂದ ಮಹರ್ಷಿಗಳು, ಮಹಾಯೋಗಿ ಋಷಭ ಮಹರ್ಷಿಗಳು, ಅಂಗೀರಸ ಮಹರ್ಷಿಗಳು, ಮಾರ್ಕಾಂಡೇಯರು, ಶಮೀಕ ಮಹರ್ಷಿಗಳ ಬಗ್ಗೆಯೂ ತಿಳಿತಾ ಬಂದಿದ್ದೇವೆ. ಜಾಮದಗ್ನಿ ಪರಶುರಾಮ ಮಹರ್ಷಿಗಳು, ನರನಾರಾಯಣ ಮಹರ್ಷಿಗಳು, ಜಹ್ನು ಮಹರ್ಷಿಗಳು, ಕಪಿಲರು, ಬ್ರಹ್ಮವಾದಿನಿ ಘೋಷ ಬಗ್ಗೆ ತಿಳಿತಾ ಬಂದಿದ್ದೀವಿ. ಋಷಿಕೆ ಸುಲಭ, ತಪಸ್ವಿನಿ ಶಾಂಡಿಲಿ, ತಪಸ್ವಿನಿ ಶ್ರುತಾವತಿ, ತಪಸ್ವಿನಿ ಮದಾಲಸ, ತಾಪಸೋತ್ತಮಿ ವೃದ್ಧಾಕನ್ಯಾ ಬಗ್ಗೆಯೂ ತಿಳಿತಾ ಬಂದಿದ್ದೇವೆ. ಋಷಿಕೆ ಚೂಡಾಲ ಭಗವತಿ, ಮಹಾಸಾಧಕಿ ಕುಂತಿದೇವಿಯ ಬಗ್ಗೆಯೂ ನಾವು ತಿಳಿತಾ ಬಂದಿದ್ವಿ. ಸೊ ಇವರೆಲ್ಲರಿಗೂ ಪ್ರತ್ಯೇಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ನಾವು ಇವರೆಲ್ಲರ ಅಂತರ್ಗತವಾಗಿ ಗುರುಸ್ತೋತ್ರವನ್ನು ಮಾಡೋಣ. ಈ ಗುರುಸ್ತೋತ್ರ ಅಂದರೆ ನಾವು ಪ್ರತಿನಿತ್ಯ ಗುರುಸ್ತೋತ್ರಕ್ಕೆ ಬಹಳ ಮಹತ್ವ ಇದೆ. ನಮ್ಮ ಬಿಂದು ಅಂದ್ರೇನೆ ಆ ಹೆಸರೇ ನಮಗೆ ಗುರುವಿನ ಆ ವಿಜೇಂದ್ರ ಸೋಳ ಒಂದು ಚಿಂತನೆಯನ್ನು ನಮಗೆ ಕೊಡುತ್ತೆ. ನಾವು ಬಿಂದು ಅಂದರೆ ಏನೋ ಅಂತ ಒಂದು ಚುಕ್ಕೆ ಅಂತ ತಿಳಿಬಾರ್ದು. ಇದು ಬಿಂದು ಅನ್ನೋದು ಆ ವಿಜೇಂದ್ರ ಸ್ವಾಮಿಗಳು ಆ ವ್ಯಾಸರಾಜರ ಗ್ರಂಥಕ್ಕೆ ಒಂದು ಟಿಪ್ಪಣಿ ಬರೀತಾರೆ. ಆಗ ಬರೆದಾಗ ಅದಕ್ಕೆ ಬಿಂದು ಅಂತ ಹೆಸರಿಡ್ತಾರೆ. ನಾವು ಇದನ್ನೆಲ್ಲ ತುಂಬ ಸಲ ಕೇಳ್ತಾ ಬಂದಿದ್ದೀವಿ, ಆದರೂ ಮತ್ತೆ ಮತ್ತೆ ಮನನ ಮಾಡೋಣ. ಎಲ್ಲ 64 ವಿದ್ಯಾಪಾರಂಗತರಾದಂತಹ ವಿಜೇಂದ್ರ ಸ್ವಾಮಿಗಳ ಒಂದು ಹತ್ತಿರ ಬಂದು ಎಲ್ಲ ಶಿಷ್ಯರು ನಿಮ್ಮ ಗುರುವನ್ನು ಮೀರಿಸಿದಂತಹ ಶಿಷ್ಯರು ನೀವು ಅಂತ ಹೇಳಿದಾಗ
ಸಾಮಾನ್ಯವಾಗಿ ಯಾರಾದರೂ ಹಂಗೆ ಹೇಳಿದ್ರೆ ಎಲ್ಲರಿಗೂ ಸಂತೋಷವಾಗುತ್ತೆ. ಆದರೆ ವಿಜೇಂದ್ರ ಸ್ವಾಮಿಗಳು ಬಹಳ ಮನಸ್ಸಿನಲ್ಲಿ ದುಃಖ ಪಟ್ಕೊಂಡ್ರಂತೆ. ಅಯ್ಯೋ, ನನ್ನ ಶಿಷ್ಯರು ಎಂತಹ ಅಜ್ಞಾನವನ್ನ ಹೊಂದಿಬಿಟ್ಟಿದ್ದಾರೆ, ವ್ಯಾಸರಾಜರೆಲ್ಲಿ ನಾನೆಲ್ಲಿ ಅಂತ ಹೇಳಿ ತಾವು ಬರೆದಂತಹ ಒಂದು ಇದಕ್ಕೆ ಗ್ರಂಥಕ್ಕೆ ಅವರು ಅದಕ್ಕೆ ಬಿಂದು ಅಂತಾನೆ ಹೇಳ್ತಾರೆ. ಅಂತಹ ಬಿಂದು ವಿಜೇಂದ್ರ ಸ್ವಾಮಿಗಳು ಬರೆದಂತಹ ಆ ಗ್ರಂಥದ ಹೆಸರು ನಮ್ಮ ಗುಂಪಿಗಿದೆ ಅಂದ ಮೇಲೆ ನಾವೆಲ್ಲರೂ ಗುರುಸ್ಮರಣೆಯಿಂದಲೇ ಈ ಗುಂಪು ನಮಗೆ ಬಂದಿರೋದು. ಹಾಗಾಗಿ ಆಮೇಲೆ ಹೇಳ್ತಾರೆ, ಆ ಒಂದು ಇವ್ರನ್ನೆಲ್ಲ ಕರೆಸಿ, ಶಿಷ್ಯರನ್ನೆಲ್ಲ ಕರೆಸಿ ಹೇಳ್ತಾರಪ್ಪ, ಅಪ್ಪ, ವ್ಯಾಸರಾಜರ ಜ್ಞಾನ ಸಿಂಧುವಿನಂತೆ ಸಮುದ್ರದಂತೆ ಇದೆ, ಆದರೆ ಅದರಿಂದ ಹಾರಿದ ಒಂದು ಬಿಂದು ಅಷ್ಟೇ ನನಗೆ ಬಂದಿರುವಂತಹ ಜ್ಞಾನ. ಅಂದ್ರೆ ವ್ಯಾಸರಾಜರನ್ನ ಇನ್ನು ಎಂಥ ಎತ್ತರ ಮಟ್ಟದಲ್ಲಿ ವಿಜಯೇಂದ್ರ ಸ್ವಾಮಿಗಳು ನೋಡಿರ್ಲಿಕ್ಕಿಲ್ಲ. ಹಾಗಾಗಿ ಬಿಂದು ಅಂತ ಹೇಳಿದ್ರೆ ಜ್ಞಾನ ಅಂದ್ರೆ ಗುರುಗಳ ಸ್ಮರಣೆಯೊಂದಿಗೆ ಬಂದಿರತಕ್ಕಂತಹ ಈ ಗುಂಪಿನಲ್ಲಿ ನಾವು ಮತ್ತೆ ಮತ್ತೆ ಗುರು ಸ್ಮರಣೆ ಮಾಡಬೇಕು. ಈಗ ಕಲಿಯುಗದಲ್ಲಿ ನಾವು ಹೇಳ್ತೇವೆ, ನಮಗೆ ಈ ಪ್ರಸ್ತುತ ಒಂದು ಕಾಲದಲ್ಲಿ ನಮಗೆ ಒಂದು ಗಾದೆಯೇ ಬಂದುಬಿಟ್ಟಿದೆ. ಕಲಿಯುಗದಲ್ಲಿ ದೇವರು ಅಂದ್ರೆ ತಿಮ್ಮಪ್ಪ, ಗುರುಗಳು ಅಂದ್ರೆ ರಾಗಪ್ಪ. ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ನಮಗೆ ವೃಂದಾವನದಲ್ಲಿ ಕುಳಿತು ಭಗವಂತ ಅವರಲ್ಲಿ ಆ ಒಂದು ಅಷ್ಟು ವಿಶೇಷವಾಗಿ ಸನ್ನಿಹಿತನಾಗಿ ಬಂದವರು, ಆ ಯಾವ ಜಾತಿ ಮತ ಭೇದವಿಲ್ಲದೆ ಅವರಿಗೆ ಆ ಯೋಗ್ಯತಾನುಸಾರ ಒಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ ಲೌಕಿಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಿದ್ದಾರೆ ಗುರುಗಳು. ಈ ಎಲ್ಲ ಋಷಿ ಮುನಿಗಳ ಆ ಒಂದು ಚಿಂತನೆ ನಮಗೆ ಆ ಗುರುಗಳ ಅನುಗ್ರಹದಿಂದ ಎಂದು ನಾವು ರಾಯರನ್ನ ನಮಸ್ಕಾರ ಮಾಡಿ ಕಣ್ಣೀರಿಟ್ಟು ಸ್ವಾಮಿ ಜ್ಞಾನವನ್ನ ಕೊಡಿ, ನಾವು ಎಲ್ಲ ಬರೀ ಲೌಕಿಕವನ್ನ ಕೇಳ್ತಾ ಇದ್ದೀವಿ ಅಂತ ಹೇಳಿ 10 ನಮಸ್ಕಾರದಲ್ಲಿ 1 ನಮಸ್ಕಾರವಾದ್ರೂ ನಾವು ಹಾಕಿರ್ತೀವಿ ಅನ್ಸತ್ತೆ. ನಮ್ಮ ಹಿಂದಿನವರು ನನ್ನ ಕೂಸಿಗೆ ಕರೆದುಕೊಂಡು ಹೋಗಿ ನಮ್ಮನ್ನ ರಾಯರ ಮುಂದೆ ಮಲಗಿಸಿ ಈ ಮಗುವಿಗೆ ಜ್ಞಾನ ಕೊಡಿ ಸ್ವಾಮಿ ಅಂತ ಎಂದು ಕೇಳಿದ್ರೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಇಷ್ಟು ಜನ ಋಷಿ ಮುನಿಗಳು ಸಾಮಾನ್ಯವಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯ ಹೆಣ್ಣು ಮಗಳು ನಾನು. ನನ್ನ ಕಡೆಯಿಂದ ಆ ಗುರುಗಳು ಅವರು ಎಷ್ಟು ಬೇಕಾದ್ರೂ ಹೇಳ್ಬೋದು, ಆದ್ರೂ 75ಕ್ಕೆ ಅಂದ್ರೆ ಒಂದು ಘಟ್ಟ, ಅದು ಆ ಒಂದು ಘಟ್ಟಕ್ಕೆ ಬಂದಿದ್ದೀವಿ ಅಂದಮೇಲೆ ಈಗ ನಾನು ರಾಯರ ಸ್ಮರಣೆಯನ್ನ ಮಾಡಬೇಕು ಅಂತ ಒಂದು ಪ್ರಯತ್ನ. ಶ್ರೀಲೇಖ ಮ್ಯೂಟ್ ಮಾಡ್ಕೋತೀರಾ? ಈ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ತುಂಬ ಕಡೆ ಬಂದಿದೆ, ಆದರೆ ಯಾವುದನ್ನ ಅಪ್ಪಣ್ಣಾಚಾರ್ಯರ ರಾಯರ ಸ್ತೋತ್ರವೇ ಬಹಳ ವಿಶೇಷವಾಗಿದೆ. ಆದರೆ ಇಲ್ಲಿ ಒಬ್ರು ನಾವು ರಾಯರನ್ನ ಹೇಗೆ ಸ್ಮರಣೆ ಹೇಗೆ ಬೇಕಾದರೂ ನೀವು ದೊಡ್ಡವರು, ಈಗ ಅಪ್ಪಣ್ಣಾಚಾರ್ಯರು ಹೇಳಿದಂಥ ಸ್ತೋತ್ರದಿಂದಲೂ ಮಾಡ್ಬೋದು, ಇವರು ಕೃಷ್ಣಾವಧೂತರು ಮಾಡಿದ್ದಾರೆ, ಅದನ್ನು ತೆಗೆದುಕೊಳ್ಳಬಹುದು. ಆದರೆ ಗುರುಗಳು ನಮಗೆ ಕೊಟ್ಟಿರ್ತಕ್ಕಂತಹದೇ ನಮಗೆ ದಕ್ಕೋದು. ನೀನು ಇದನ್ನ ಮಾಡು ಅಂತ ನಮ್ಮ ಗುರುಗಳು ಕೊಟ್ರೆ ಅದು ನಮಗೆ ದಕ್ಕತ್ತೆ. ತಾಯಿಯಾದವಳು ಇಷ್ಟೆಲ್ಲ ಎಲೆ ಮುಂದೆ ಅಡಿಗೆ ಮನೆಯಲ್ಲಿ 100 ರೀತಿಯ ಬಗೆಯ ಖಾದ್ಯಗಳನ್ನು ಮಾಡಿರ್ತಾಳೆ. ಆದರೆ ತನ್ನ ಮಗುವಿಗೆ ಏನು ಬೇಕು ಅನ್ನೋದನ್ನ ಆಯ್ಕೆ ಮಾಡಿ ನೋಡು, ಇದು ತಿನ್ನು ಮಗು, ನಿನಗೆ ಜೀರ್ಣಕ್ಕೆ ಬರುತ್ತೆ ಅಂತ ಅವಳು ಹೇಗೆ ಕೊಟ್ಟಾಗ ಆ ಮಗು ಅದನ್ನು ತಿಂದರೆ ಮಾತ್ರ ಅದು ಚೆನ್ನಾಗಿ ಆ ಒಂದು ಜೀರ್ಣಕ್ಕೆ ಬರುತ್ತೋ, ಹಾಗೆ ನಮ್ಮ ಜೀವನದಲ್ಲೂ ಜ್ಞಾನದ ಜೀವನದಲ್ಲೂ ತಾಯಿಯಂತೆ ಇರೋರು ಗುರುಗಳು. ಆ ಗುರುಗಳು ನಮಗೇನು ಕೈ ಎತ್ತಿ ಕೊಡ್ತಾರೆ ಅದು ಜೀರ್ಣಕ್ಕೆ ಬರುತ್ತೆ. ಹಾಗಾಗಿ ಗೂಢಕೃತ ಸುಪ್ರಭಾತ ಸ್ತುತಿ ಅಂತ ಒಂದು ಗೂಢಕೃತ ಅಂದ್ರೆ ಯಾರು ಅಂತ ಅವರ ಹೆಸರನ್ನ ಹೇಳಿಕೊಳ್ಳೋದಕ್ಕೆ ಇಷ್ಟಪಟ್ಟಿಲ್ಲ, ಅದಕ್ಕೆ ಗೂಢಕೃತ ಸುಪ್ರಭಾತ ಸ್ತುತಿ. ಸುಪ್ರಭಾತ, ಪ್ರಭಾತ ಅಂದ್ರೆ ಚೆನ್ನಾಗಿ ಬೆಳಕಾಗಬೇಕು, ನಮಗೆ ಜ್ಞಾನದ ಬೆಳಕು ನಮಗೆ ಬರಬೇಕು. ನಾವು ಕತ್ತಲೆಯಲ್ಲಿದ್ದೇವೆ, ನಮಗೆ ಮೊದಲು ಸುಪ್ರಭಾತವಾಗಬೇಕು. ಅಂದ್ರೆ ಈ ಅಜ್ಞಾನ, ಈಗ ಬೆಳಕು ಬಂತು ಇನ್ನೂ ಕತ್ತಲೆ ಇದೆ ಅಂದ್ರೆ ಅದು ಕೂಡೋದೇ ಇಲ್ಲ. ಬೆಳಕು ಬಂದ ಮೇಲೆ ಆ ಒಂದು, ಈಗ ನಮ್ಮ ಮನೆಯಲ್ಲಿ ನೋಡಿ, ಸೂರ್ಯ 12 ಗಂಟೆ ಮಟ್ಟ ಮಧ್ಯಾಹ್ನದ ಬಿಸಿಲಿದೆ, ಎಲ್ಲ ಕಡೆ ಕರ್ಟನ್ ಹಾಕೊಂಡು ಎಲ್ಲ ಲೈಟ್ ಆಫ್ ಮಾಡಿಕೊಂಡು ಪ್ರತಿಯೊಂದು ಮಾಡಿ ನಾವು ಕತ್ತಲೆಯಲ್ಲಿ ಕೂತಿದ್ದೇವೆ. ಆದರೆ ನಾವು ಮನಸ್ಸಿನ ಬಾಗಿಲು ತೆಗಿಬೇಕು. ಮನಸ್ಸಿಗಿರ್ತಕ್ಕಂಥ ಕಿಟಕಿಗೆ ಏನು ಅಜ್ಞಾನದ ಪರದೆ ಇದೆಯೋ, ಅಜ್ಞಾನ ತಿಮಿರಚ್ಛೇದಂ ಅಂತ ಏನು ಹೇಳ್ತೀವೋ ಹಾಗೆ ತೆಗಿಬೇಕು. ಆ ತೆಗೆದಾಗ ಹೊರಗಿನ ಬೆಳಕು, ಜ್ಞಾನದ ಬೆಳಕು ನಮಗೆ ಬರುತ್ತೆ. ನಮ್ಮ ಪ್ರಾರಬ್ಧ ಕರ್ಮಗಳು ಈ ಮನೆಯಂತೆ. ನಾನು ನೋಡಿ, ಒಂದು ಹುಷಾರಿಲ್ದಿದ್ದಾಗ ತುಂಬ ಬೆಳಕು ನಮಗೆ ಕಣ್ಣಿಂದ ನೋಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಅಷ್ಟು ಅಜ್ಞಾನದ ಅವಸ್ಥೆಯಲ್ಲಿ ನಾವಿದ್ದೇವೆ. ಎಲ್ಲವನ್ನ ರೂಮಲ್ಲಿ ಕೂತು ಎಲ್ಲವನ್ನ ಆಫ್ ಮಾಡ್ಕೊಂಡು ಕೂತಿರ್ತೀವಿ ಬೇಜಾರಾದಾಗ. ಹಾಗೆ ಅಜ್ಞಾನ ಇದ್ದಾಗ ನಮ್ಮ ಸ್ಥಿತಿ ಇದಾಗಿದೆ. ಸ್ವಾಮಿ ನಮಗೆ ಸುಪ್ರಭಾತವನ್ನ ಕೊಡಿ. ಪ್ರಭಾತ ಅಷ್ಟೇ ಅಲ್ಲ,
ಅಂದರೆ ಬೆಳಕು ಕೊಡಿ ಅಲ್ಲ, ಸಮೀಚೀನವಾದಂತಹ ಬೆಳಕು ಕೊಡಿ. ಯಾಕೆಂದರೆ ಶ್ರೀಮಂತಿಕೆ ಕೊಟ್ಟರು ನಮಗೆ ನಮ್ಮ ಜೀವನ ಬೆಳಕಾಗತ್ತೆ ಅಂತ ಭಾವಿಸೋರು ನಾವು. ಆದರೆ ಶ್ರೀಮಂತಿಕೆ ಎಲ್ಲ ಜ್ಞಾನದ ಶ್ರೀಮಂತಿಕೆ, ತತ್ವಜ್ಞಾನದ ಶ್ರೀಮಂತಿಕೆ ನಮಗೆ ಬೇಕು. ಅದು ತತ್ವಜ್ಞಾನ ಮೊದಲಿಗೆ, ಬಾಲಸೂರ್ಯನ ಬೆಳಕು ನಮಗೆ ಬೇಕಾಗಿದೆ. ಹಾಗಾಗಿ ಸುಪ್ರಭಾತ ಸ್ತುತಿ ಅಂತ ಹೇಳಿ ಅವರು ಆ ರಾಘವೇಂದ್ರ ಸ್ವಾಮಿ ಗೂಢಕೃತ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದರೆ ರಾಯರ ಬಗ್ಗೆ ಮಾಡಿದ್ದಾರೆ. ಅದು ಏನು ವಿಶೇಷ ಇದರಲ್ಲಿ ಅಂದರೆ, ರಾಯರನ್ನು ಕಂಡಾಕ್ಷಣ ನಾವು ನಮಸ್ಕಾರ ಮಾಡ್ತೇವೆ, ನೀವು ದೊಡ್ಡವರು ಅಂತ ಹೇಳಿ, ನೀವು ಇಂಥವರ ಶಿಷ್ಯರು, ಇಂಥವರ ಗುರುಗಳು ಅಂತ ಹೇಳಿ ನಮಸ್ಕಾರ ಮಾಡ್ತೀವಿ. ಆದರೆ ಇಲ್ಲಿ ಆ ಗೂಢರು ಏನಂತ ಮಾಡಿದ್ದಾರೆ ಅಂದರೆ, ಮತ್ಸ್ಯ ಕೂರ್ಮ ವರಾಹ ಏನು ದಶಾವತಾರಗಳಿದೆ ಅಲ್ಲ, ರಾಯರನ್ನು ನೋಡಿ ಒಂದೊಂದು ಶ್ಲೋಕದಲ್ಲಿ ರಾಯರನ್ನ ಆ ಒಂದು ಅವತಾರಗಳನ್ನ ಚಿಂತನೆ ಮಾಡ್ತಿದ್ದಾರೆ. ನೋಡಿ, ಇವಾಗ ನಾವು ಹೇಳ್ತೀವಿ, ಯಾರೋ ಒಬ್ರು ಹೋಗ್ತಾರೆ, ನಮಗೆ ನಮ್ಮ ಗುರು ವಿಜಯದಾಸರೇ ಬಂದ್ರು ಅಂತ ಅನ್ಸತ್ತೆ ಅಂತ ಹೇಳಿ ನಾವು ಕೈ ಮುಗಿತೀವಿ. ಅಂದ್ರೆ ಆ ವಿಜಯದಾಸರು ಅವರಲ್ಲ, ಆದರೆ ಆ ಈಗ ಮತ್ಸ್ಯನ ದೇವಸ್ಥಾನ, ಕೂರ್ಮನ ದೇವಸ್ಥಾನ ನಾವೆಲ್ಲಿ ಹುಡ್ಕೊಂಡು ಹೋಗೋಣ? ಆದರೆ ರಾಯರ ಹತ್ರ ಹೋದಾಗ ಅಲ್ಲಿ ಒಂದೊಂದು ಶ್ಲೋಕದಲ್ಲಿ ಮತ್ಸ್ಯ ಕಾಣಿಸಿದ್ದಾನೆ, ಅವರಿಗೆ ಕೂರ್ಮ ಕಾಣಿಸಿದ್ದಾನೆ, ವರಾಹ ಕಾಣಿಸಿದ್ದಾನೆ. ಅಂದರೆ ಆ ಒಂದು ಅದರೊಳಗೆ ಅವ್ರು ಇನ್ನೆಷ್ಟು ಗುರುಭಕ್ತಿ ಮಾಡಿರ್ಲಿಕ್ಕಿಲ್ಲ. ಹಾಗಾಗಿ ಈ ಒಂದು ರಾಘವೇಂದ್ರ ಸ್ವಾಮಿಗಳು ಯಾರು? ಜ್ಞಾನ ಪ್ರಬೋಧಕರು ನಮಗೆ. ಅದೂ ಅಲ್ಲದೆ ಹರಿವಾಯು ಗುರುಗಳ ಯಥಾರ್ಥ ಜ್ಞಾನವನ್ನ ಪಡೆದಿರ್ತಕ್ಕಂಥವ್ರು, ನಮಗೆ ಗುರುಸ್ಥಾನೀಯರು. ಅವರನ್ನ ನಾವು ಇಟ್ಕೊಂಡು ಈ ಋಷಿಮುನಿಗಳನ್ನ ನಾವು ಕೇಳಿದ್ದೇವೆ, ಸ್ವಾಮಿ ಈ ಋಷಿಮುನಿಗಳ ಅನುಗ್ರಹವನ್ನ ನಮಗೆ ಮಾಡಿಸಿ ಅಂತ ಹೇಳ್ತಾ, ಸದಾಚಾರವೂ ಇರಬೇಕು, ಸದ್ವಿಚಾರವೂ ನಮಗಿರಬೇಕು. ನಾವು ಸದ್ವಿಚಾರ ಮಾಡ್ತೀವಿ, ಸದಾಚಾರ ಬಿಟ್ವಿ ಅಂದ್ರೆ ಮುಂದೆ ಮಾತ್ರ ಬಟ್ಟೆ ಹಾಕಿಕೊಂಡು ಹಿಂದೆ ಬಿಟ್ಕೊಂಡಂಗೆ, ಇಲ್ಲ ಹಿಂದೆ ಬಟ್ಟೆ ಹಾಕೊಂಡು ಮುಂದೆ ಬಿಟ್ಕೊಂಡಂಗೆ ಯಾವುದು. ಅದಕ್ಕೆ ಹೇಳ್ತಾರೆ, ಅದು ಒಂದು ನ್ಯಾಯವೇ ಇದೆ ಇದರಲ್ಲಿ, ವೇದಾಂತದಲ್ಲಿ. ಆ ಒಂದು ಪುಟ್ಟ ವಟು ಕೌಪೀನ ನ್ಯಾಯ ಅಂತ. ಈ ವಟುವಿಗೆ ಹೊಸದಾಗಿ ಉಪನಯನವಾದಾಗ ತಾಯಿ ಆದವಳು ಕೌಪೀನ ಕೊಡ್ತಾಳೆ. ಆ ಮುಂದೆ ಸಿಕ್ಸಿದ್ರೆ ಹಿಂದೆ ಬಿಚ್ಚೋಗ್ತಿರತ್ತೆ, ಹಿಂದೆ ಸಿಕ್ಸೋಣ ಅಂತ ಹೋದ್ರೆ ಮುಂದೆ ಬಿಚ್ಚೋಗತ್ತೆ. ಆ ರೀತಿಯಾಗಿದೆ ನಮ್ಮ ಜೀವನ. ಈ ಸದಾಚಾರವೂ ಇರಬೇಕು, ಸದ್ವಿಚಾರ ಇಲ್ಲ. ಅದು ಒಂದಿದೆ ಇದಿಲ್ಲ, ಅಥವಾ ಇದಿದೆ ಅದಿಲ್ಲ ಅಂದ್ರೆ ಪ್ರಯೋಜನವಿಲ್ಲ. ಹಾಗಾಗಿ ಸದಾಚಾರ ಸದ್ವಿಚಾರಗಳ ಪ್ರಬೋಧಕರಾದಂತಹ ರಾಘವೇಂದ್ರ ಸ್ವಾಮಿಗಳವರಿಗೆ ಕೃತಜ್ಞತಾಪೂರ್ವಕ ಭಕ್ತಿಪೂರ್ವಕ ಒಂದು ಸುಪ್ರಭಾತ ಸ್ತುತಿಯನ್ನ ಗೂಢರು ಮಾಡಿದ್ದಾರೆ. ಅದನ್ನು ನಾವೀಗ ತಿಳಿಯೋಣ. ಇದೊಂದು ದೊಡ್ಡ ಇದೆ, ನನಗೆ ಒಂದು ದೊಡ್ಡ ಟಾಸ್ಕೇ ಇದು. ಆದರೆ ಆಚಾರ್ಯರು ಹೇಳಿದ್ರು, ನೀನು ಇದನ್ನ ರಾಯರನ್ನ ಸ್ಮರಣೆ ಮಾಡಿ ಆನಂತರ ಮುಂದುವರಿಯಿರಿ ಅಂತ. ಹಾಗಾಗಿ ಸ್ತುತಿ ಸುಪ್ರಭಾತ, ಶ್ರೀ ರಾಘವೇಂದ್ರ ಸ್ತುತಿ ಸುಪ್ರಭಾತ ಅಂತ ಹೇಳಿ ಅದಕ್ಕೆ ಹೆಸರಿಡ್ತಾರೆ. ಅದರಲ್ಲಿ ಮೊದಲಿಗೆ ಮತ್ಸ್ಯಾವತಾರವನ್ನ ಅವರು ರಾಯರಲ್ಲಿ ಹೇಗೆ ಕಾಣ್ತಾರೆ? ಮೊದಲಿಗೆ ನಾನು ನನ್ನ ಮನಸ್ಸಿನ ಒಂದು ರಾಘವೇಂದ್ರ ಅಂದ್ರೆ, ನಾವು ಮುಂಚೆನೆ ಹೇಳಿದೆ, ಯಾರನ್ನೇ ನಾವು ಗುರುಗಳನ್ನ ಸ್ಮರಣೆ ಮಾಡ್ಬೇಕಾದ್ರೆ ಆ ಗುರುಗಳ ಅಲ್ಲಿರ್ತಕ್ಕಂಥ ಸ್ವತಂತ್ರ ಜೀವಕ್ಕೂ ರಾಘವೇಂದ್ರ ಅಂತ ಹೆಸರು, ಅಲ್ಲಿರ್ತಕ್ಕಂಥ ತತ್ವಾಭಿಮಾನಿಗಳಿಗೂ ರಾಘವೇಂದ್ರ ಅಂತಾನೆ ಹೆಸರು, ಅಲ್ಲಿರ್ತಕ್ಕಂಥ ಮುಖ್ಯ ಪ್ರಾಣ ದೇವರಿಗೆ ಎಲ್ಲ ಮಹಾಲಕ್ಷ್ಮಿಗೆ ಪರಮಾತ್ಮನಿಗೆ ಮುಖ್ಯವಾಗಿ ರಾಘವೇಂದ್ರ ತೀರ್ಥ ಅನ್ನುವ ಹೆಸರು. ಅವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ರಾಘವೇಂದ್ರ ತೀರ್ಥ ಅನ್ನುವ ಹೆಸರು. ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಆನಂತರ ಪ್ರದಕ್ಷಿಣ ನಮಸ್ಕಾರಗಳನ್ನ ಹಾಗೂ ನಾವಿವತ್ತು ಸುಪ್ರಭಾತವನ್ನ ಹೇಳೋಣ. ಅಂದ್ರೆ ನಾವು ಅಜ್ಞಾನದಲ್ಲಿದ್ದೇವೆ. ಈಗ ನೀವು ಒಬ್ರೊಬ್ರು ಹೇಳ್ತಾರೆ, ಅಯ್ಯೋ ಸುಪ್ರಭಾತ ನೀವು ಬೆಳಗ್ಗೆ ಹೇಳ್ಬೇಕ್ರಿ, ಮಧ್ಯಾಹ್ನ 12 ಗಂಟೆಯಲ್ಲಿ ಹೇಳೋದಲ್ಲ. ಆದರೆ ನಮ್ಮ ಅನುಸಂಧಾನದ ಮೇಲೆ ಅದು ಬರ್ತದೆ. ನಾವು ಅಜ್ಞಾನದಲ್ಲಿದ್ದೇವೆ, ನಮಗೆ ಹೊರಗಡೆ ಸೂರ್ಯ ಎಷ್ಟು ಬೆಳಕು ಕೊಟ್ಟರೆ ಏನು, ಜ್ಞಾನ ಸೂರ್ಯ, ಜ್ಞಾನ ಮರೀಚಿಮಾನಿ ಅಂತ ವೇದವ್ಯಾಸರನ್ನ ಕರೀತಾರೆ. ಜ್ಞಾನವಿಲ್ಲದೆ ನಾವು ಬದುಕಿದ್ರೆ ನಾವು ಕತ್ತಲೆಯಲ್ಲಿ ಇದ್ದಂತೆ ಅಂತ ಹೇಳಿ, ಹೀಗೆ ಒಂದು ಮೊದಲಿಗೆ ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡಿಕೊಂಡು ಇದನ್ನ ಸಂಪನ್ನಗೊಳಿಸಲಿ ವಿಘ್ನೇಶ್ವರ ಅಂತ ಹೇಳಿ ಅಂತರ್ಗತ ವಿಶ್ವಂಭರನನ್ನ ಪ್ರಾರ್ಥಿಸಿ ಇವತ್ತು ಮುಂದುವರಿಯೋಣ. ಮೊದಲಿನ ಒಂದು ನುಡಿ, ನಾನು ಮೊದಲಿಗೆ ನುಡಿ ಹೇಳ್ತಾನೆ, ಆನಂತರ ಕನ್ನಡದ ಅನುವಾದವನ್ನ ಯಥಾಮತಿಯೊಂದಿಗೆ ವಿವರಣೆಯನ್ನ ನೋಡೋಣ. ನಾಸ್ತಿಕ್ಯ ಕಲ್ಪ ಜಲರಾಶಿ ಜಲೇ ನಿಮಗ್ನಾನ್ ನೈಜ ಪ್ರಸಾದವರ ನೌಗತ ಸಜ್ಜನಾನ್ ಪಾನ್ ಸತ್ಕೀರ್ತಿ ಶೃಂಗ ಪರಿಚಾಲಕ ರಾಘವೇಂದ್ರ ಮತ್ಸ್ಯಾವತಾರ ಪರಿಬೋಧಕ ಸುಪ್ರಭಾತಂ. ಇಲ್ಲಿ
ಆ ಒಂದು ಮತ್ಸ್ಯರೂಪಿ ಭಗವಂತನನ್ನ ರಾಯರಲ್ಲಿ ನಾವು ಹೇಗೆ ಕಾಣೋದು ಅಂತ ಹೇಳಿ ಗೂಢರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಸತ್ಯವ್ರತ ರಾಜನನ್ನ ಪ್ರಳಯ ಜಲರಾಶಿಯಿಂದ ರಕ್ಷಣೆ ಮಾಡಿ ಅವನಿಗೆ ತತ್ವಾಮೃತವನ್ನ ಅನುಗ್ರಹಿಸಿದಂತಹ ಮತ್ಸ್ಯರೂಪಿಯಾದಂತಹ ಭಗವಂತನೇ ಇಂದು ನಾನು ಹೇಗಿದ್ದೇನೆ ಗೊತ್ತಾ? 21 ಬಗೆಯ ನಾಸ್ತಿಕ್ಯ ಸಮುದ್ರಗಳಲ್ಲಿ ಮುಳುಗಿ ನಾನು ಒಳಗೆ ಹೋಗ್ತಾ ಇದ್ದೇನೆ ಸ್ವಾಮಿ. ಅಂದ್ರೆ ಏನು, ಸಂಸಾರವನ್ನ ಒಂದು ಸಮುದ್ರಕ್ಕೆ ಹೋಲಿಸ್ತಾರೆ. ಆದ್ರೆ ಇಲ್ಲಿ ಗೂಢರು ಏನ್ ಮಾಡಿದ್ದಾರೆ, 21 ಬಗೆಯ ನಾಸ್ತಿಕ್ಯ ಸಮುದ್ರಗಳಲ್ಲಿ, ಅಂದ್ರೆ ಆ ಸಂಸ್ಕಾರಗಳು ನಮ್ಮಲ್ಲಿ ಕೂತು ಬಿಟ್ಟಿದೆ. ಎಷ್ಟು ರೀತಿಯಲ್ಲಿ ಈಗ ಹಾಲು ನೀವು ಹಾಕ್ತಾ ಇದ್ದೀರಾ ಸ್ವಾಮಿ, ತತ್ವಜ್ಞಾನ ಶ್ರೀಮದಾಚಾರ್ಯರು ಏನು ಹೇಳಿಕೊಟ್ಟಿದ್ದಾರೆ ಅದೆಲ್ಲ ನಮ್ಮ ಮನಸ್ಸಿಗೆ ಹೋಗ್ತಿದೆ. ಆದ್ರೆ ಹೇಗೆ ಅಂದ್ರೆ, ಒಳಗಡೆ ಪಾತ್ರೆ ಕಿಲುಬು ಹಿಡಿದಿದೆ, ಆ ಕಿಲುಬು ಹಿಡಿದಂತ ಪಾತ್ರೆಯ ಒಳಗೆ ಹಾಲು ಹಾಕಿದ್ರೆ ಹೇಗೆ ಹಾಲು ಕೆಟ್ಟು ಹೋಗತ್ತೋ ಹಾಗೆ ಎಷ್ಟು ಬಾರಿ ನಾನು ತತ್ವಜ್ಞಾನವನ್ನ ಕೇಳಿದರೂ ನನ್ನ ಮನಸ್ಸು ಆ ಎಲ್ಲ ಸಂಸ್ಕಾರಗಳಿಂದ ಕಲುಷಿತವಾಗಿ ಬಿಟ್ಟಿದೆ. ಆ ತತ್ವಜ್ಞಾನಾಮೃತವನ್ನು ನನಗೆ ಅದ ಸರಿಯಾದ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳಿ ಗೂಢರು ಹೇಳ್ತಿದ್ದಾರೆ. ಹೇಗಿದೆ ನನ್ನ ಸ್ಥಿತಿ ಅಂದ್ರೆ, 21 ಬಗೆಯ ನಾಸ್ತಿಕ್ಯ ಸಮುದ್ರಗಳಲ್ಲಿ ನಾನು ಮುಳುಗಿ ಅರೆಜೀವವಾಗಿದ್ದೇನೆ ಸ್ವಾಮಿ. ಎಲ್ಲೋ ಕಿಂಚಿತ್ ಜ್ಞಾನ ಬರ್ತಾ ಇದೆ, ಆದರೆ ಆ ಬರುವಷ್ಟರೊಳಗೆ ಇದು ಹಾಲು ಹಾಕಿದ ತಕ್ಷಣ ಒಡೆಯೋದಿಲ್ಲ, ಆದ್ರೆ ಒಳಗಡೆ ಏನಿದೆಲ್ಲ ಅದು ರಿಯಾಕ್ಷನ್ ಆಗಬೇಕು. ಆ ರಿಯಾಕ್ಷನ್ ಆಗುವಂತಹ ಅಲ್ಪ ಸಮಯದಲ್ಲಿ ಜ್ಞಾನ, ನೀನು ಹಾಕಿದಾಗ ಜ್ಞಾನ ಇದೆ, ಆದರೆ ಮತ್ತೆ ಮರೆತು ಹೋಗ್ತಾ ಇದೆ. ಅದರಿಂದ ಸಕಲ ಸಜ್ಜೀವಿಗ ರಾಶಿಗಳ ರಕ್ಷಣೆಗಾಗಿ ನೀವು ಬಂದಿದ್ದೀರಾ ಸ್ವಾಮಿ. ನೀವು ಹೇಗಿದ್ದೀರಾ ಅಂದ್ರೆ, ಭಗವಂತನ ನೈಜ ಪ್ರಸಾದ ರೂಪವಾದ, ಯಾವ ರೀತಿಯ ವರದಿಂದ ಅಲ್ಲ, ಭಗವಂತನ ಆಜ್ಞೆಯಿಂದ ರಾಯರು ನಮಗೆ ಬಂದಿದ್ದಾರೆ. ಇವತ್ತು ಬಂದು ನೈಜ ಪ್ರಸಾದ ರೂಪವಾದಂತಹ ಒಂದು ಶ್ರೇಷ್ಠ ನೌಕೆಯಂತೆ ನೀವು ನನ್ನ ಬಳಿಗೆ ಬಂದಿದ್ದೀರಾ. ಅಂದ್ರೆ ಅವತ್ತು ಹೇಗೆ ಆ ಒಂದು ಸತ್ಯವ್ರತ ರಾಜನನ್ನ ಆ ಮತ್ಸ್ಯರೂಪಿ ಭಗವಂತ ಬಂದನೋ ಹಾಗೆ ನೀವು ನನ್ನ ಬಳಿ ಬಂದಿದ್ದೀರಾ. ನೀವು ನನಗೆ ನೌಕೆಯಂತೆ, ಶ್ರೇಷ್ಠವಾದಂತಹ ಭಗವಂತನ ನೈಜ ಪ್ರಸಾದ ರೂಪವಾದಂತಹ ನೌಕೆಯಂತೆ ನೀವು ಕಾಣಿಸ್ತಿದ್ದೀರಾ. ಅಲ್ಲಿ ಆ ಮಹಾಶೃಂಗಾಯ ನಮಃ ಏಕಶೃಂಗ ಇತ್ತು ಮತ್ಸ್ಯನಿಗೆ, ಹಾಗೆ ನಿಮಗೆ ಏನಿದೆ ಸತ್ಕೀರ್ತಿ ಎಂಬ ಏಕಶೃಂಗಿಯಾಗಿ ಎಲ್ಲ ಜಾತಿ ಮತ ಭೇದವಿಲ್ಲದೆ ನೀವು ಸತ್ಕೀರ್ತಿ ಎಂಬ ಶೃಂಗವನ್ನ ಹೊಂದಿದ್ದೀರಿ. ಶೃಂಗ ಅಂದ್ರೆ ಒಂದು ನಾವು ಹೇಳ್ತೀವಲ್ವಾ, ಒಂದು ಕೋಡು ಅಂತ ಹೇಳ್ತೀವಿ. ಏನಪ್ಪಾ ನಿಮ್ಗೆ ಏನಾದ್ರು ಹೇಳಿದ್ರೆ ಕೋಡ್ ಬಂದ್ಬಿಟ್ಟಿದೆ ನೋಡಿ. ಆದ್ರೆ ಆ ರಾಯರಿಗೆ ಅವ್ರು ಹೇಳ್ತಾರೆ ಗೂಢರು, ಸತ್ಕೀರ್ತಿ ಎಂಬ ಏಕಶೃಂಗಿಯಾಗಿ ನೀವು ಸಜ್ಜನರ ರಕ್ಷಣೆಗಾಗಿ ಧಾವಿಸಿ ಬರುವಂತಹ ನೌಕೆಯಂತೆ, ಜ್ಞಾನೋಪದೇಶವನ್ನು ಮಾಡುವಂತಹ ನೌಕೆಯಂತೆ ನಮಗೆ ಕಾಣುತ್ತಾ ಇದ್ದೀರಾ. ಬಾಹ್ಯ ಮತ್ತು ಅಂತರಿಂಗಕವಾಗಿ ಉಭಯ ತ್ರಯದಲ್ಲಿ ನೀವು ನಮ್ಮನ್ನು ರಕ್ಷಣೆ ಮಾಡ್ತಿದ್ದೀರಾ. ನಿಮ್ಮ ಕಾರುಣ್ಯದ ಈ ಆಕೃತಿ ನನಗೆ ಮತ್ಸ್ಯರೂಪಿ ಭಗವಂತ ಅಂದ್ರೆ ಅಪ್ರಾಕೃತ ಚರ್ಯೆಯನ್ನ ಮುಂದೆ ತಂದು ನಿಲ್ಲಿಸಿದೆ ಸ್ವಾಮಿ. ಇಂತಹ ಮತ್ಸ್ಯಾವತಾರಿ ಗುರು ರೂಪಕ್ಕೆ ಮತ್ಸ್ಯ ಅವತ್ತು ನೇರವಾಗಿ ಬಂದು ಸತ್ಯವ್ರತ ರಾಜನನ್ನ ಕಾಪಾಡಿದ. ಆದ್ರೆ ಇವತ್ತು ಮತ್ಸ್ಯ ರಾಯರ ರೂಪ ಹಾಕಿಕೊಂಡು ಬಿಟ್ಟಿದ್ದಾನೆ. ಆ ರಾಯರ ರೂಪ ಹಾಕಿಕೊಂಡು ಒಂದು ಶ್ರೇಷ್ಠವಾದ ನೌಕೆಯಂತೆ ಬಂದು ನಮಗೆ ಆ ಒಂದು ಏನು ನಮ್ಮ ಮುಂದಿನ ಜೀವನಕ್ಕೆ ಅಂದ್ರೆ ಸಾಧನೆಗೆ ಏನು ಬೇಕೋ ಬೀಜಗಳು, ಆ ಬೀಜಗಳನ್ನೆಲ್ಲ ಅದನ್ನ ಇಟ್ಟು ಮುಂದಿನ ಒಂದು ಕಲ್ಪಕ್ಕೆ ಏನು ಬೇಕೋ ಎಲ್ಲ ಔಷಧೀಯ ಬೀಜಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಅವನಿಗೆ ಜ್ಞಾನಪ್ರಬೋಧಕನಾದಂತೆ ಇವತ್ತು ನಮಗೆ ಮುಂದೆ ಗುರುಗಳಾನುಗ್ರಹವಾಗಬೇಕಾಗಿದೆ. ಅದಕ್ಕೆ ಬೀಜದಂತೆ ಒಂದು ಸತ್ಕರ್ಮಗಳು ನಮ್ಮಿಂದ ನಡಿಬೇಕಾಗಿದೆ. ಅಂತಹ ಮತ್ಸ್ಯಾವತಾರಿ ಗುರು ರೂಪಕ್ಕೆ ಅನಂತ 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 ಸುಪ್ರಭಾತ ಸ್ವಾಮಿ. ಕಾಲಕ್ಕೆ ನಿಮಗೆ ಸುಪ್ರಣಾಮಗಳು. ಕೇವಲ ಪ್ರಣಾಮ ಅಲ್ಲ, ಸುಪ್ರಣಾಮಗಳು. ಅಂದ್ರೆ ಸುಪ್ರಭಾತವಾಗಬೇಕು ಅಂದ್ರೆ ನಾವು ವಿಜಯದಾಸರ ಒಂದು ಸ್ತುತಿಯಲ್ಲಿ ನೋಡ್ತೇವೆ, ಕೊನೆಯಲ್ಲಿ ಬರುತ್ತೆ ನೋಡಿ, ಇದನ್ನ ಯಾರು ಓದ್ತಾರೋ ಆ ಒಂದು ಕಲ್ಲೂರು ಸುಬ್ಬಣ್ಣಾಚಾರ್ಯರು ನಮಗೆ ಹೇಳ್ತಾರೆ, ಇದನ್ನ ಓದಿದಾಗ ನಿಮಗೆ ಜ್ಞಾನ ಪ್ರಬೋಧನೆ ಆಗತ್ತೆ ಅಂತ. ಅಂದ್ರೆ ಇದನ್ನ ನಾನು ಬೆಳಗ್ಗೆನೆ ಓದಬೇಕು ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ, ಮೇಲ್ನೋಟದ ಅರ್ಥ. ಆದರೆ ನಮಗೆ ಯಾವಾಗ ಜ್ಞಾನ ಬರುತ್ತೋ, ನಮ್ಮ ಮನಸ್ಸಿಗೆ ಯಾವಾಗ
ಕೇವಲ ತಾಮಸ ಕಾರ್ಯಗಳು ನಮ್ಮಿಂದ ನಡೀತಿರುತ್ತೋ ಆಗ ಗುರುಸ್ಮರಣೆ ನಮಗೆ ಆ ಸುಪ್ರಭಾತವನ್ನ ಮಾಡಿಕೊಡುತ್ತೆ ಅಂತ ಹೇಳಿ ಅವರು ಮೊದಲನೆಯ ನುಡಿನಲ್ಲಿ ಮತ್ತೊಮ್ಮೆ ಹೇಳ್ತೀನಿ. ಈಗ ಇಷ್ಟೆಲ್ಲ ತಿಳಿದ ಮೇಲೆ ನಮಗೆ ಈ ಶ್ಲೋಕ ಓದಿದಾಗ ಅರ್ಥ ಆಗುತ್ತೆ. ನಾಸ್ತಿಕ್ಯ ಕಲ್ಪ ಜಲರಾಶಿ ಜಲೇ ನಿಮಗ್ನಾನ್ ಅಂದ್ರೆ ನಾಸ್ತಿಕ್ಯ ಕಲ್ಪ ಜಲರಾಶಿಯಲ್ಲಿ ನಿಮಗ್ನಾನ್ ಅಂದ್ರೆ ಮುಳುಗಿ ಬಿಟ್ಟಿದ್ದೇನೆ ಸ್ವಾಮಿ. ನೀವು ಹೇಗಿದ್ದೀರಾ ಅಂದ್ರೆ ನೈಜ ಪ್ರಸಾದವರ ನೌಗತ ಸಜ್ಜನಾನ್ ಪಾನ್ ಅಂದ್ರೆ ಭಗವಂತನ ನೈಜ ಪ್ರಸಾದ ರೂಪವಾದಂತಹ ಅವರನ್ನ ರಕ್ಷಣೆ ಮಾಡೋದಕ್ಕಾಗಿ ಈ ಸಮುದ್ರದಲ್ಲಿ ಮುಳಿದಾಗ ಹಡಗೆ ಬರಬೇಕು ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ. ಹಾಗೆ ನೀವು ನನಗೆ ಕಾಣಿಸ್ತಿದ್ದೀರಾ. ಆದರೆ ಮತ್ಸ್ಯರೂಪಿ ಭಗವಂತನೇ ಈ ರೀತಿಯಾಗಿ ಬಂದಿದ್ದಾನೆ, ರಾಯರ ವೇಷದಲ್ಲಿ ವೇಷ ಮರೆ ಮಾಡಿ ಮತ್ಸ್ಯ ಬಂದಿದ್ದಾನೆ ಅಂತ ನನಗೆ ಗೂಢರು ಎಷ್ಟು ಅನುಸಂಧಾನದ ಮಟ್ಟದಲ್ಲಿದ್ದಾರೆ. ಸತ್ಕೀರ್ತಿ ಶೃಂಗ ಪರಿಚಾಲಕ ರಾಘವೇಂದ್ರ. ಇಲ್ಲಿ ರಾಘವೇಂದ್ರ ಅಂದ್ರೆ ಅಲ್ಲಿ ಅವರ ಅಂತರ್ಯಾಮಿಯಾದ ಭಗವಂತನಿಗೆ, ಮಹಾಲಕ್ಷ್ಮಿಗೆ, ಆ ವಾಯುದೇವರಿಗೆ, ತತ್ವಾಭಿಮಾನಿಗಳಿಗೆ, ಅಲ್ಲಿ ಇರ್ತಕ್ಕಂಥ ಅಸ್ವತಂತ್ರ ಜೀವಿಯಾದಂತಹ ರಾಘವೇಂದ್ರರಿಗೆ, ಇಷ್ಟೂ ಜನರಿಗೆ ಸೇರಿ ರಾಘವೇಂದ್ರ ಅಂತ ಹೇಳಿ ಅವರು ಸಂಬೋಧನೆ ಮಾಡ್ತಿದ್ದಾರೆ. ಮತ್ಸ್ಯಾವತಾರ ಪರಿಬೋಧಕ, ಮತ್ಸ್ಯಾವತಾರವನ್ನ ನೆನಪಿಸುವಂತೆ ನೀವು ನನ್ನ ಮುಂದಿದ್ದೀರಾ, ನಿಮಗೆ ಸುಪ್ರಭಾತ. ಅಂದರೆ ನಮ್ಮ ಜೀವನ ನಾವೇನು ಯಥಾ ಉಪಾಸತೆ ತಥೈವ ಭವತಿ. ನನಗೆ ಜ್ಞಾನ ಇಲ್ಲ, ಅಜ್ಞಾನಿಯಾಗಿದ್ದೇನೆ, ನಾನು ಸುಪ್ರಭಾತ ನಿಮಗೆ ಹೇಳಿದ್ದೇನೆ ಅಂದರೆ ಆ ಎಚ್ಚರಕ್ಕೆ ವಿಶ್ವಂಭರ ರೂಪಿ ಭಗವಂತ ಅವನು ಕೊಡಬೇಕಲ್ಲ. ಆ ವಿಶ್ವಂಭರ ನಿಮ್ಮಲ್ಲಿ ಈಗಾಗಲೇ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ತನ್ನ ದೇವನ ಬಗ್ಗೆ. ಹಾಗಾಗಿ ನಮಗೂ ಅವನ ಅನುಗ್ರಹವನ್ನ ಮಾಡಿಸಿರಿ. ಸುಪ್ರಭಾತ. ಚೆನ್ನಾಗಿ ಬೆಳಕು ಬರಬೇಕು ಅಂದ್ರೆ ಕೇವಲ 5:30 ಮುಸುಕು ಬೆಳಗ್ಗೆ ಅರುಣೋದಯ ಸೂರ್ಯೋದಯ ಅಲ್ಲ. ಚೆನ್ನಾಗಿ 12 ಗಂಟೆಯಲ್ಲಿ ಹೇಗೆ ಬಿಸಿಲು ಬರುತ್ತೋ ಆ ರೀತಿ ಪ್ರಕಾಶಮಾನವಾದಂತಹ ಜ್ಞಾನದ ಪ್ರಖರತೆ ಯಥಾಯೋಗ್ಯವಾಗಿ ನಮಗೂ ಕೊಡಿ ಅಂತ ಹೇಳಿ ಗೂಢರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ಮತ್ಸ್ಯ ಆಯಿತು. ಕೂರ್ಮನ ಬಗ್ಗೆ ಗೂಢರು ಏನು ಹೇಳ್ತಾರೆ ನೋಡೋಣ. ಈಗ ಮೊದಲಿಗೆ ಶ್ಲೋಕ ಓದ್ತೇನೆ, ಯಾಕೆಂದ್ರೆ ಶ್ಲೋಕ ಓದಿದಾಗ ಕೆಲವೊಮ್ಮೆ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಅದರ ವಿವರಣೆಯನ್ನು ಕೇಳಿ ಮತ್ತೊಮ್ಮೆ ಶ್ಲೋಕವನ್ನ ನೋಡೋಣ. ಧೃತ್ವಾ ಹಿ ಸೌತ್ರ ಜಲಧೌ ಸುಖತೀರ್ಥ ಭಾಷ್ಯ ಸನ್ಮಂದರಂ ಹಿ ಮಥಯನ್ ಸುಪಣೀಂದ್ರಮತ್ಯ ಉತ್ಪಾದಿತಾಂ ಪರಮ ತತ್ವ ಸುಧಾಂಬುಧೇಭ್ಯೋ ಪಾಯನ್ ಸುಕೂರ್ಮ ಕೃತಿ ಬೋಧಕ ಸುಪ್ರಭಾತಂ. ಅಂದ್ರೆ ಗೂಢರು ಹೇಳ್ತಾ ಇದ್ದಾರೆ, ದೇವದಾನವರು ಅಮೃತ ಪ್ರಾಪ್ತಿಗಾಗಿ ಕ್ಷೀರ ಸಮುದ್ರದಲ್ಲಿ ಮಥನ ಮಾಡ್ತಾ ಇದ್ದಾರೆ. ಮಾಡ್ತಾ ಎಲ್ಲ ಕಾಲದಲ್ಲಿಯೂ, ಆ ಮಥನ ಮಾಡುವ ಕಾಲದಲ್ಲಿಯೂ ಅವರಿಗೆ ಅನೇಕಾನೇಕ ರೂಪಗಳನ್ನು ಧರಿಸಿ ಸರ್ವತೋಮುಖವಾಗಿ ರಕ್ಷಿಸಿ ಫಲಪ್ರಾಪ್ತಿಯನ್ನು ಅನುಗ್ರಹಿಸಿದಂತಹ ಕೂರ್ಮರೂಪಿಯಾದಂತಹ ಶ್ರೀಹರಿ. ಅಂದರೆ ಅಮೃತ ಬೇಕಾದರೆ ಮೊದಲು ಕಡಿಬೇಕಲ್ಲ, ಆ ಪ್ರಯತ್ನಕ್ಕೆ ಕೂರ್ಮ ಅವನು ಅನುಗ್ರಹ ಮಾಡಿದ್ದಾನೆ. ಭಗವಂತ ಕೂರ್ಮನಾಗಿ ಬಂದು, ಹಾಗೆ ಸ್ವಾಮಿ ಇಂದು ಗುರುರೂಪಿಯಾಗಿ ಅದೇ ಕೂರ್ಮನೆ ಬಂದಿದ್ದಾನೆ. ವೇದವ್ಯಾಸರ ಬ್ರಹ್ಮಸೂತ್ರಗಳೆಂಬ ಮಹಾಸಮುದ್ರ ಇದೆ, ಅದರಲ್ಲಿ ಆನಂದ ತೀರ್ಥರೆಂಬ ಭಾಷ್ಯವೆಂಬ ಮಂದರ ಪರ್ವತವನ್ನ ಇರಿಸಿ. ನೋಡಿ, ಇವರು ಯಾರ್ಯಾರಿಗೆ ಏನೇನು ವಿವರಣೆ ಕೊಡ್ತಾ ಇದ್ದಾರೆ. ಬ್ರಹ್ಮಸೂತ್ರಗಳೆಂಬ ಮಹಾ ಕ್ಷೀರ ಸಮುದ್ರಕ್ಕೆ ವೇದವ್ಯಾಸರ ಬ್ರಹ್ಮಸೂತ್ರಗಳನ್ನ ಅವರು ಆ ಒಂದು ಉಪಮೆಯಾಗಿ ಕೊಡ್ತಾ ಇದ್ದಾರೆ. ಇಲ್ಲಿ ಭಾಷ್ಯ, ಆನಂದ ತೀರ್ಥರ ಭಾಷ್ಯ ಯಾವುದು? ಮಂದರ ಪರ್ವತ. ಆ ಮಂದರ ಪರ್ವತವನ್ನ ಸುಫಣೀಂದ್ರ ಮತ್ವ, ಅಲ್ಲಿ ತಮ್ಮ ಶುದ್ಧಾಂತಕರಣವೆಂಬ, ನೋಡಿ ಫಣೀಂದ್ರ ಅಂತ ಹೇಳಿದ್ರೆ ಅಲ್ಲಿ ವಾಸುಕಿಯನ್ನ ಹಿಡಿದು ಮಥನ ಮಾಡ್ತಾ ಇದ್ರು. ಇಲ್ಲಿ ಯಾವುದು? ಇಲ್ಲಿ ಜೀವಾಭಿಮಾನಿ ಶೇಷನಾಗಿದ್ದಾನೆ. ಆ ಜೀವಾಭಿಮಾನಿ ಸುಫಣೀಂದ್ರ ಮತ್ವ ಅಂದ್ರೆ ತಮ್ಮ ಶುದ್ಧಾಂತಕರಣವೆಂಬ ಹಗ್ಗದಿಂದ ಅಲ್ಲಿರ್ತಕ್ಕಂಥ ಆ ಒಂದು ಬಂಧಿಸಿ, ಆ ಪರ್ವತವನ್ನ ಬಂಧಿಸಿಕೊಂಡು ಅಂದ್ರೆ ಪ್ರದಕ್ಷಿಣ ಮಾಡಿಕೊಂಡು ಅವರು ಚೆನ್ನಾಗಿ ಮಥಿಸಿದಾಗ ಉತ್ಪಾದಿತವಾದಂತಹ ಪರಮಾತ್ಮನ ಪರಮ ತತ್ವಾಮೃತವನ್ನ ಸರ್ವ ಸಜ್ಜೀವ ರಾಶಿಗಳಿಗೆ ಉಣಬಡಿಸುತ್ತಿರುವ ನಿಮ್ಮ ಕಾರುಣ್ಯಾಕೃತಿ ನಮಗೆ ಆ ಮಹಾಕೂರ್ಮನಾದಂತಹ ಅವನ ಅಪ್ರಾಕೃತ ಚರ್ಯೆಯನ್ನ ಕಣ್ಮುಂದೆ ತಂದು ನಿಲ್ಲಿಸಿದೆ ಸ್ವಾಮಿ. ಇಂತಹ ಕೂರ್ಮಾವತಾರಿ ಗುರುರೂಪಕ್ಕೆ ನಮ್ಮ ಅನಂತ ಪ್ರಣಾಮಗಳು ಹಾಗೂ ಸುಪ್ರಭಾತ ಅಂತ ಹೇಳಿ ಗೂಢರು ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಕೂರ್ಮರೂಪಿ ಭಗವಂತನ ಸ್ಮರಣೆ. ಮತ್ಸ್ಯನದು ನಮಗೆ ಹೇಳಿದ್ರು ಗೂಢರು. ಏನು ಹೇಳಿದ್ರು? ಮತ್ಸ್ಯ ಆ 21 ದುರ್ಮತಗಳು ನಮ್ಮ ಒಂದು ಸಂಸ್ಕಾರ ರೂಪದಲ್ಲಿ ಕೂತ್ಬಿಟ್ಟಿದೆ, ಅದರೊಳಗೆ ನಾನು ಮುಳುಗಿದ್ದೇನೆ ಸ್ವಾಮಿ, ನನ್ನನ್ನು ಮೇಲೆತ್ತಿ ಅಲ್ಲಿಂದ. ಇಲ್ಲಿ ಕೂರ್ಮ ಅನ್ನೋದು ನಾನು ಎಂಥ ತತ್ವಾಮೃತವನ್ನ
ಮತ್ತೆ ನನ್ನೊಳಗೆ ಹಾಕಿದರೂ ಅದು ನನಗೆ ಉಪಯೋಗಕ್ಕೆ ಬರ್ತಿಲ್ಲ ಅಂದಾಗ ಇಲ್ಲಿ ಹೇಗೆ ಕೂರ್ಮ ಅಮೃತವನ್ನ ಪ್ರಾಪ್ತಿಗಾಗಿ ಏನೇನು ವಿಘ್ನಗಳು ಬಂದಿತ್ತೋ ತಾನು ಒಳಗಿನಿಂದ ಬಂದು ಮಹಾಕೂರ್ಮ ಬಂದು ಆ ಮಂದರ ಪರ್ವತವನ್ನ ತಾನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡ ಹಾಗೆ ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ನೀವು ತಗೋಬೇಕು. ಚೂರು ಚೂರು ಅಲ್ಲ ಸ್ವಾಮಿ, ಏನೋ ಒಂದು ಸಮಸ್ಯೆ ಬಂತು ನಿಮ್ಮ ಹತ್ರ ಬಂದ್ವಿ ಹೋದ್ವಿ ಅಂತ ಅಲ್ಲ. ನಾವು ಬರೋದು ಹೋಗೋದು ಅನ್ನೋದು ಕೊಡೋದೇ ಇಲ್ಲ. ಸದಾ ನೀವು ನಮ್ಮ ಹೃದಯದಲ್ಲಿ ಬಂದು ಕಾಲ ಕಾಲಕ್ಕೆ ಬರ್ತಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಟ್ಟು ಸಾಧನೆಯನ್ನ ಮುಂದುವರಿಸಿರಿ. ಇಂತಹ ಕೂರ್ಮರೂಪಿಯಾದಂತಹ ರಾಯರ ಅನುಗ್ರಹ ನಮಗೆ ಆಗಬೇಕು. ಕೂರ್ಮನೇ ರಾಯರಾಗಿ ಬಂದಿದ್ದಾರೆ ಆದರೆ ಅವರು ಎಷ್ಟು ಚೆನ್ನಾಗಿ ಭಗವಂತನ ಅಧಿಷ್ಠಾನಕ್ಕೆ, ನೀವು ಕೂರ್ಮರೂಪಿ ಭಗವಂತನ ಅಧಿಷ್ಠಾನಕ್ಕೆ ನೀವು ಶ್ರೇಷ್ಠವಾದಂತಹ ಅಧಿಷ್ಠಾನವಾಗಿದ್ದೀರಾ ಅಂತ ಹೇಳಿ ಗೂಢರು ಹೇಳ್ತಿದ್ದಾರೆ. ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನ ನಿಮಗೆ ಸ್ವಾಮಿ ಅಂದು ಕೂರ್ಮ ಹೇಗೆ ತಗೊಂಡೋ ಹಾಗೆ ನೀವು ತೆಗೆದುಕೊಂಡಿದ್ದೀರಾ. ಆದರೆ ನನಗೆ ಅದರ ಅರಿವನ್ನ ಕೊಡಿ. ಈಗ ಇಲ್ಲಿ ಮುಂದಿನದು ವರಾಹರೂಪಿ ಭಗವಂತ ಹೇಗೆ ವರಾಹನನ್ನ ರಾಯರಲ್ಲಿ ಕಾಣ್ತಾರೆ ಅನ್ನೋದನ್ನು ನೋಡೋಣ. ಧರ್ಮಾಖ್ಯ ಭೂಮಿಮಪಹೃತ್ಯ ಕುಪಾಪರೂಪ ವಾರ್ಧ್ಯಂತರೇ ನಿಹಿತಮಾಶು ಹಿರಣ್ಯನೇತ್ರಂ ಸಂಹೃತ್ಯ ಚೋದ್ಧೃತ ಧರಾಂ ಸ್ವಮುಖೇನ ಪಾನ್ಸನ್ ಶ್ರೀಮದ್ವರಾಹ ಕೃತಿ ದರ್ಶಕ ಸುಪ್ರಭಾತಂ. ರಾಘವೇಂದ್ರ ಸ್ವಾಮಿಗಳಲ್ಲಿ ಆ ಒಂದು ಗೂಢರಿಗೆ ವರಾಹದೇವರು, ಅವರ ವರಾಹದೇವರ ಕೃತಿ ಕಾಣಿಸ್ತಾ ಇದೆ. ಅದು ಹೇಗೆ ಅಂತ ನೋಡೋಣ. ಅಲ್ಲಿ ಅಂದು ಹಿರಣ್ಯಾಕ್ಷ ಅಂದರೆ ಎಲ್ಲ ಜೀವರಾಶಿಗಳಿಗೂ ಸಾಧನ ಕ್ಷೇತ್ರವಾದಂತಹ ಭೂಮಿಯನ್ನ ಅಪಹರಿಸಿಬಿಟ್ಟ. ಬರೀ ಭೂಮಿಯನ್ನ ಅಪಹರಿಸಿಬಿಟ್ಟ ಅಂತ ಹೇಳೋದಿಲ್ಲ, ಎಲ್ಲ ಸಾಧಕ ಜೀವರಿಗೂ ಸಾಧನ ಕ್ಷೇತ್ರವಾಗಿದೆ, ಅದನ್ನೇ ಅಪಹರಿಸಿಬಿಟ್ಟ. ಆಗ ಶ್ರೀಹರಿ ವರಾಹ ರೂಪನಾಗಿ ಬಂದು ಅವನನ್ನು ಸಂಹರಿಸಿ ಮತ್ತೆ ಭೂಮಿಯನ್ನ ಆ ಸ್ವಕಕ್ಷೆಯಲ್ಲಿ, ಆ ಭೂಮಿಯನ್ನ ಆ ಕಕ್ಷೆಯಲ್ಲಿ ಇರಿಸಿ ಆ ರಕ್ಷಣೆ ಮಾಡಿದಂಥದ್ದು ಭೂವರಾಹ ರೂಪಿ. ಅವನು ಈಗ ನನಗೇನಾಗಿದೆ ಗೊತ್ತಾ ಸ್ವಾಮಿ, ಅನಂತ 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 ಪುಣ್ಯ ಕರ್ಮಗಳ ಫಲವಾಗಿ ನಮ್ಮ ಗುರುಗಳ ಪ್ರಾರ್ಥನೆಯಂತೆ, ಹರಿವಾಯುಗಳ ಇಚ್ಛೆಯಂತೆ, ಅವರ ಕಾರುಣ್ಯ, ಕೇವಲ ಭಗವಂತನ ಕಾರುಣ್ಯದಿಂದ ನಮಗೆ ಈ ಒಂದು ಧರ್ಮಾಖ್ಯ ಭೂಮಿ ಎನಿಸಿದಂತಹ ಮಧ್ವಾಚಾರ್ಯರ ಒಂದು ಪರಂಪರೆಯಲ್ಲಿ ಬರುವಂತಹ ಒಂದು ಈ ಜನ್ಮ ನನಗೆ ಇಂತಹ ದೇಹ ಕೊಟ್ಟಿದೆ, ಮಾನವ ಶರೀರ ಬಂದಿದೆ. ಆದರೆ ಕುಪಾಪಿಗಳಾದಂತಹ ಹಿರಣ್ಯ ನೇತ್ರರಾದಂತಹ, ಅಂದ್ರೆ ಹಿರಣ್ಯ ನೇತ್ರ ಅಂದ್ರೆ ನಾವೆಲ್ಲ ನಮಗೆ ಕರಿತಾ ಇದ್ದಾರೆ ಅವರು ಹಿರಣ್ಯ ನೇತ್ರ, ದುಡ್ಡು ಬಂಗಾರ ಇವುಗಳ ಮೇಲೆ ನಮ್ಮ ದೃಷ್ಟಿ ಇರುತ್ತೆ. ನೋಡಿ, ಇವರು ಏನಾದ್ರೂ ಬಂದು ಹೇಳಿ ಅಂದ್ರೆ ಎಷ್ಟು ಕೊಡ್ತಾರೆ, ಏನು ಮಾಡ್ತಾರೆ, ನಾನು ಇವತ್ತು ಅಲ್ಲಿ ಹೋದ್ರೆ ನನಗೇನು ಲಾಭ ಆಗತ್ತೆ ಅನ್ನೋದೇ ನಮ್ಮ ದೃಷ್ಟಿ. ಆ ದೃಷ್ಟಿಕೋನದಿಂದ ಪ್ರತಿಯೊಂದು ಕೆಲಸ ಮಾಡುವಾಗ ಪ್ರಯೋಜನವನ್ನ ಆ ಕೃಷ್ಣ ಎಷ್ಟು ಹೇಳ್ತಾನೆ, ಬೇಡ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿದ್ರು ನಾವು ಕೇಳೋದಿಲ್ಲ. ಇಲ್ಲ, ನಮಗೆ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಇವತ್ತು ನೋಡಿ ಭಾನುವಾರ ಯಾಕೆ ಹೇಳಿಲ್ಲ ಅಂದ್ರೆ, ಅಯ್ಯೋ ಇರ್ಲಿ ಬಿಡಿ ಇವತ್ತು ಯಾರು ಬರಲ್ಲ, ಇವತ್ತು ಎಲ್ಲರಿಗೂ ರಜಾ ಇದೆ, ನಾನು ಯಾಕೆ ಬೇಗ ಹೇಳ್ಬೇಕು ಅಂದ್ರೆ ನಮಗೆ ಹೇಳ್ಬೇಕಾದ್ರೆ ಒಂದು ನಿಮಿತ್ತ ಬೇಕು. ಹೀಗೆ ನಮಗೆ ಒಂದು ಗುರಿ ಇಲ್ಲದೆ ನಮ್ಮ ಜೀವನವಾಗಿದೆ. ಅದರಲ್ಲೂ ಹಿರಣ್ಯ ನೇತ್ರಗಳಾಗಿದ್ದೇವೆ ನಾವು. ಅಂಥ ನಮಗೆ ದೃಷ್ಟಿಕೋನನೇ ಇಲ್ಲ. ತತ್ವಾಭಿಮಾನಿ ದೈತ್ಯರು ನಮಗೆ ಒಳಗೆ ನಿಂತು ಇಂತಹ ದೃಷ್ಟಿಕೋನ ಕೊಡ್ತಿದ್ದಾರೆ. ಅದರಿಂದ ಹೀನಾಯವಾಗಿ ಗುಲಾಮರಂತೆ ನಮ್ಮನ್ನ ಮಾಡಿಕೊಂಡು ಬಿಟ್ಟಿದ್ದಾರೆ ಸ್ವಾಮಿ ತತ್ವಾಭಿಮಾನಿ ದೈತ್ಯರು ಅಂತ ಹೇಳಿ ಆ ಗುರುಗಳನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ ಗೂಢರು. ಅವರು ದುಷ್ಟ ಮತಗಳ ಪ್ರವರ್ತಕರಾದಂತಹ ಲಕ್ಷಾಂತರ ಅವತ್ತು ಒಬ್ಬನೇ ಒಬ್ಬ ಹಿರಣ್ಯಾಕ್ಷ ಇದ್ದ. ಹಿರಣ್ಯಾಕ್ಷ ಅಂದ್ರೆ ಹಾಸಿಗೆನ ಬಂಗಾರವನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಮಲಗಿದವನು ಅಂತ. ಹಿರಣ್ಯಾಕ್ಷ ಅಂದ್ರೆ ದುಡ್ಡು, ಸದಾ ದುಡ್ಡು, ಬಂಗಾರ, ಯಶಸ್ಸು, ಕೀರ್ತಿ, ಪ್ರತಿಷ್ಠೆ ಇದೇ ನನಗೆ ಬೇಕು, ಪ್ರಯೋಜನ ಬೇಕು ಅಂತ ಹೇಳಿ ಜೀವನ ಮಾಡೋರಿಗೆ ಅವರನ್ನ ಹಿರಣ್ಯಾಕ್ಷ ಅಂತ ಕರೆದಿದ್ದಾರೆ ಅವರು. ಅದರಿಂದ ಅಂತ ಹಿರಣ್ಯಾಕ್ಷರೇ ನಾನು ಅಂತ ಹಿರಣ್ಯಾಕ್ಷನೇ ನನ್ನ ಸುತ್ತಮುತ್ತಲಿರೋರು ಅದೇ ರೀತಿಯಲ್ಲಿರುವವರೇ. ಹೀಗಾಗಿ ಸ್ವಾಮಿ ನನಗೆ ಇಂತಹ 75 ಋಷಿ ಮುನಿಗಳು ಋಷಿಕೆಯರನ್ನ ಕೇಳಿದರು. ಅವರು ನಾವು ಕೇಳುವಾಗ ನಮ್ಮ ಮನಸ್ಸಿಗೆ ಬರ್ತಾರೆ, ಹೊರಟು ಬಿಡ್ತಾರೆ. ಆದರೆ ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠೆ ನೋಡಿ, ಪ್ರಾಣದೇವರ ಪ್ರತಿಷ್ಠೆ ಆಗತ್ತೆ, ಎಲ್ಲರೂ ಬರಬೇಕು. ಪ್ರತಿಷ್ಠೆ ಅಂದರೆ ಎಷ್ಟೆಲ್ಲ ಕಾರ್ಯಕ್ರಮಗಳು ಇರುತ್ತೆ. ಕೇವಲ ಹೋಗಿ ದರ್ಶನ ಮಾಡಿಕೊಂಡು ಬರೋದಲ್ಲ, ಆ ಒಂದು ದೇವತಾ ಮೂರ್ತಿಯನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠೆ ಮಾಡಿಕೊಳ್ಳಬೇಕು. ಅಂದರೆ ಅಷ್ಟು ರೀತಿಯಲ್ಲಿ ನಾವು ಒಳಗೆ ಇವತ್ತು ಈ ದೇವಸ್ಥಾನಕ್ಕೆ ಹೋಗೋ, ನಾಳೆ ಇನ್ನೊಂದು ದೇವಸ್ಥಾನ, ಅಂತೂ ಯಾವ
ಒಂದು 32 ಕಕ್ಷೆಯಲ್ಲಿ ಬರೋ ಯಾರು ನಮ್ಮ ಒಂದು ಹೃದಯದಲ್ಲಿ ಪ್ರತಿಷ್ಠೆಯಾಗಿ ನಿಂತಿಲ್ಲ ಅಂತ ಹೇಳಿ ಒಂದು ತಮ್ಮ ಅಳಲನ್ನು ರಾಯರ ಮುಂದೆ ತೋರಿಸ್ತಾ ಇದ್ದಾರೆ. ಅದರಿಂದ ಹಿರಣ್ಯಾಕ್ಷರಿಯ ಪ್ರಭಾವದಿಂದ ನಮ್ಮನ್ನು ದೂರ ಮಾಡಿ ಸ್ವಾಮಿ. ನಮಗೆ ಆ ದೃಷ್ಟಿಕೋನ ಇದೆಯಲ್ಲ, ದಿನನಿತ್ಯದ ಜೀವನದಲ್ಲಿ ನಮ್ಮ ದೃಷ್ಟಿಕೋನ ಬದಲಾಗಬೇಕು. ನಾವು ಜೀವನ ಚೆನ್ನಾಗೇ ಮಾಡ್ತಾ ಇದ್ದೇವೆ, ದೇವ ಕೊಟ್ಟಿದ್ದಾನೆ, ಆದರೆ ಒಳಗೆ ನಮಗೆ ದೃಷ್ಟಿಕೋನ ಸಾಲದು. ಅದರಿಂದ ನಿಮ್ಮ ಅಂಗಳದಲ್ಲಿ ನಾವು ಬಿದ್ದಿದ್ದೇವೆ ಸ್ವಾಮಿ, ನಮ್ಮನ್ನು ರಕ್ಷಿಸುತ್ತಿರ್ತಂದ ಆ ವರಾಹರೂಪಿಯಾದಂತಹ ಗುರು ರೂಪಕ್ಕೆ. ಅಂದರೆ ಹೇಗೆ ವರಾಹರೂಪಿ ಭಗವಂತ ಆ ಭೂಮಿಯನ್ನು ಸರಿಕಕ್ಷೆಗೆ ತೆಗೆದುಕೊಂಡು ಬಂದ, ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ, ಹಾಗೆ ನಮ್ಮ ಒಂದು ದೃಷ್ಟಿಕೋನ ಏನಿದೆ ಅಲ್ಲ, ನಾವು ಜೀವನ ಮಾಡ್ತಿದ್ದೀವಲ್ಲ, ಆ ದೃಷ್ಟಿಕೋನವನ್ನು ಬದಲಾಯಿಸಿ ನಮ್ಮನ್ನು ಸರಿದಾರಿಗೆ ಕರ್ಕೊಂಡು ಬರ್ತಕ್ಕಂತಹ ಗುರುರೂಪಿ ಹಿರಣ್ಯ ಆ ಒಂದು ವರಾಹರೂಪಿಯೇ ಗುರುರೂಪಿಯಾಗಿ ಬಂದಿದ್ದಾನೆ. ನೋಡೋದಕ್ಕೆ ರಾಘವೇಂದ್ರ ಸ್ವಾಮಿಗಳು, ಆದರೆ ಒಳಗೆ ವರಾಹ ದೇವರು ನಿಂತಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಜನರನ್ನ ಸರಿದಾರಿಗೆ ಕರೆದುಕೊಂಡು ಬರುವಂತಹ ಶಕ್ತಿ ರಾಘವೇಂದ್ರರಿಗೆ ಬಂದಿದೆ. ಇಂತಹ ನಿಮಗೆ ನಮ್ಮ ಅನಂತ ಪ್ರಣಾಮಗಳು, ಸುಪ್ರಣಾಮಗಳು, ಸುಪ್ರಭಾತವು ಅಂತ ಹೇಳಿ ಗೂಢರು ಹೇಳ್ತಾ ಇದ್ದಾರೆ. ಇವತ್ತು ನಾವು 3 ಹೇಳಿದ್ವಿ, ಮತ್ಸ್ಯ, ಕೂರ್ಮ, ವರಾಹ. ಹೀಗೆ ಈ 3 ಯಾಕೆಂದ್ರೆ ಎಲ್ಲವನ್ನ ಒಟ್ಟಿಗೆ ನಾವು ಮಾಡಿದ್ವಿ ಅಂದ್ರೆ ನಮ್ಮ ಮನಸ್ಸು ಮತ್ತೆ ಕಲಸು ಮೇಲೋಗರ ಆಗ್ಬಿಡತ್ತೆ. ಅದರಿಂದ ಒಂದು ಮತ್ಸ್ಯನ ಒಂದು ಚಿಂತನೆ ಮಾಡಬೇಕಾದ್ರೆ ಅವ್ರು ಹೇಳಿದ್ರು, ನಾವು ಮೊದಲಿಗೆ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೇಳ್ಬಿಟ್ರು. ಮತ್ಸ್ಯನ ಮೂಲಕ ಮೊದಲು ನಾವು ಮುಳುಗಿ ಹೋಗ್ತಾ ಇದ್ದೇವೆ, ಮೊದಲು ನೀವು ನಮ್ಮನ್ನ ಎತ್ತಿ ನಿಮ್ಮ ಒಂದು ಆ ನೌಕೆ ಅಂತಿರುವ ನಿಮ್ಮಲ್ಲಿ, ನಿಮ್ಮೊಳಗೆ ನಮ್ಮ ನೋಡಿ ಜೀವ ಅಣು ಪ್ರಮಾಣದ ಜೀವ, ಅಂತಹ ಜೀವ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ ಸ್ವಾಮಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ನನ್ನನ್ನು ಉದ್ಧಾರ ಮಾಡಬೇಕು, ನನ್ನನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳಿ ಮತ್ಸ್ಯನ ಬಗ್ಗೆ, ಮತ್ಸ್ಯನ ಗುರುರೂಪಕ್ಕೆ ಪ್ರಾರ್ಥನೆ ಮಾಡಿದರೆ, ಇಲ್ಲಿ ವರಾಹನನ್ನ ಮತ್ಸ್ಯ ಕೂರ್ಮನನ್ನ ಮಾಡಿದ್ರು. ಕೂರ್ಮದಲ್ಲಿ ಈಗ ನಾವು ತಮಾಷೆಗೆ ಹೇಳ್ತಿರ್ತಾರೆ, ಈ ಪಂಡಿತರೆಲ್ಲ ಮಾತಾಡುವಾಗ ನಾನು ಕೇಳಿಸ್ಕೊಂಡಿದ್ದೀನಿ, ಹೇಗಿದೆ ಜೀವನ ಅಂದರೆ ನಮ್ಮ ಜೀವನ ಅಷ್ಟಮಸ್ಕಂದ ಭಾಗವತದಂತೆ ಇದೆ. ಆಚಾರ್ಯರು ನಗ್ತಾರೆ, ನಾನು ಇದು ಏನು ಅಷ್ಟಮಸ್ಕಂದ ಭಾಗವತ ಅಂದರೆ ನಮಗೆ ಅರ್ಥ ಆಗಿಲ್ಲ. ಆಮೇಲೆ ಆಚಾರ್ಯರು ಹೇಗೆ ದಿನ ಕ್ಷಣಕ್ಕೂ ಹೆಜ್ಜೆಗೂ ವಿಘ್ನಗಳು ಬಂತೋ ಆ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡ್ತಿದ್ದಾನೆ. ಅಂದರೆ 2 ಇದೆ ಅಲ್ಲಿ, ವಿಘ್ನಗಳಿದೆ ನನ್ನ ಜೀವನದಲ್ಲಿ, ಜೊತೆಗೆ ದೇವನು ಕಾಪಾಡ್ತಾ ಇದ್ದಾನೆ. ಆ ರೀತಿ ನನ್ನ ಜೀವನ ಅಷ್ಟಮಸ್ಕಂದ ಭಾಗವತದಂತೆ ನನ್ನ ಜೀವನ ಅಂತ ಹೇಳ್ಕೊತಾ ಇದ್ರು. ಹೀಗೆ ಇಂಥ ಏನೇನು ವಿಘ್ನಗಳು ಬರ್ಬೋದು ಸಾಧನೆಗೆ, ಆದರೆ ಆ ಎಲ್ಲ ವಿಘ್ನಗಳನ್ನು ಕೂರ್ಮರೂಪಿ ಭಗವಂತ, ಆ ರಾಯರ ರೂಪದಲ್ಲಿ ಬಂದಿರತಕ್ಕಂಥ ಕೂರ್ಮರೂಪಿ ಭಗವಂತನೇ ನಮ್ಮನ್ನ ರಕ್ಷಣೆ ಮಾಡು. ರಾಯರ ಅಧಿಷ್ಠಾನದಲ್ಲಿ ಕೂರ್ಮನನ್ನ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ವರಾಹ, ನಾವು ದೃಷ್ಟಿಕೋನ ಬದಲಾಯಿಸು ಸ್ವಾಮಿ, ನಮ್ಮ ಜೀವನದ ದೃಷ್ಟಿಕೋನ ನೋಡುವ. ಈಗ ಒಬ್ಬ ವ್ಯಕ್ತಿಯನ್ನ ನೋಡ್ತಾರೆ, ಒಬ್ಬ ಬ್ರಹ್ಮಚಾರಿ ಎಲ್ಲ ವ್ಯಕ್ತಿಗಳನ್ನ ನೋಡ್ತಾನೆ, ಇವರೆಲ್ಲ ನನ್ನ ಮಾತೃಸ್ವರೂಪರು ಅಂತ ಅನ್ಕೋತಾನೆ. ಆಮೇಲೆ ಒಬ್ಬ ಗೃಹಸ್ಥ ಎಲ್ಲ ಹೆಣ್ಣು ಮಕ್ಕಳನ್ನ ನೋಡ್ತಾನೆ, ತನ್ನ ಹೆಂಡತಿಯನ್ನು ನೋಡ್ತಾನೆ, ಹೆಂಡತಿಯನ್ನು ನೋಡುವ ದೃಷ್ಟಿಕೋನ ಬೇರೆ, ಬೇರೆ ಎಲ್ಲ ಮಕ್ಕಳನ್ನ, ಬೇರೆ ಎಲ್ಲ ಹೆಣ್ಣು ಮಕ್ಕಳನ್ನ ನೋಡುವ ದೃಷ್ಟಿಕೋನವೇ ಬೇರೆ ಇರುತ್ತೆ. ಒಬ್ಬ ಸನ್ಯಾಸಿ ನೋಡ್ತಾನೆ, ಎಲ್ಲರನ್ನ ನೋಡ್ತಾನೆ, ಆ ನೋಡಿದಾಗ ಅವನ ದೃಷ್ಟಿಕೋನ ಭಗವಂತನ, ವಿಷ್ಣು ಭಕ್ತರು, ವಿಷ್ಣು ಬಾಂಧವರು ಇವರು ಅಂತ ಹೇಳಿ ಅವರವರ ಸಾಧನೆಗಾಗಿ ಬಂದಿರತಕ್ಕಂಥವ್ರು ಅಂತ ಹೇಳಿ ನೋಡ್ತಾನೆ. ಹೀಗೆ ನೋಟ ಒಂದೇ, ಆದರೆ ದೃಷ್ಟಿಕೋನಗಳು ಹೇಗೆ ಬೇರೆ ಆಗುತ್ತೋ ಹಾಗೆ ಸ್ವಾಮಿ ನನ್ನ ಜೀವನದಲ್ಲಿ ಆ ದೃಷ್ಟಿಕೋನವನ್ನು ಕೊಡು ಅಂತ ಹೇಳಿ ಆ ಭಗವಂತ ಹಿರಣ್ಯಾಕ್ಷ, ಹಿರಣ್ಯ ಕಶಿಪುವಾಗಿದ್ದೇವೆ ನಾವು, ಒಬ್ಬರಲ್ಲ. ಇಲ್ಲಿರ್ತಕ್ಕಂಥ ತತ್ವಾಭಿಮಾನಿ ರೈತರು ಒಂದೊಂದು ಅಂಗದಲ್ಲೂ ಹಿರಣ್ಯಾಕ್ಷ, ಹಿರಣ್ಯ ಕಶಿಪುವಿನ ಕಾಟ ಆಗಿದೆ. ದೃಷ್ಟಿಕೋನ ಅಂದ್ರೆ ಕೇವಲ ಕಣ್ಣಿಗೆ ಅಂತ ತಿಳಿಬಾರ್ದು, ಕೈಗಿರ್ಬೋದು, ಕಾಲ್ಗಿರ್ಬೋದು, ದಶೇಂದ್ರಿಯಗಳಿಗೂ ಒಂದೊಂದು ದೃಷ್ಟಿಕೋನ ಇರುತ್ತೆ. ಈಗ ಒಂದು ಮುಟ್ಟಬೇಕು ಅಂತ ಅನ್ಸಿದ್ರೆ ನಮ್ಮ ಮನಸ್ಸಿಗೆ ಅನ್ಸುತ್ತೆ, ಬೇಡಪ್ಪ ಇದು ಧರ್ಮ ಬಾಹಿರ, ಬೇಡ, ಪರಸ್ತ್ರೀಯರನ್ನ ಮುಟ್ಟೋದು ಬೇಡ ಅಂದ್ರೆ ಅದು ದೃಷ್ಟಿಕೋನ. ಮನಸ್ಸು ಮತ್ತೆ ಕೈ, ಹೀಗೆ ಕಾಲು ಅಷ್ಟೇ, ನಾವು ಎಲ್ಲೋ ಒಂದು ಕಡೆ ಬೇಜಾರು ಅಂತ ಹೇಳಿ ಹೋಗ್ತೇವೆ, ಅವಾಗ ಅನ್ಸುತ್ತೆ ಇರ್ಲಿ ಬಿಡು, ನಮ್ಮ ಜೀವನದಲ್ಲಿ ದೇವ ಅವನ ಬಳಿಗೆ ನನ್ನನ್ನು ರಾಯರ ದಾರಿಯಲ್ಲಿ ರಾಯರ ಒಂದು ಮಠ ಸಿಗತ್ತೆ, ಹೋಗಿ ಸ್ವಾಮಿ ನಾನು ಅಲ್ಲೆಲ್ಲೋ ಹೋಗ್ಬೇಕು ಅನ್ಕೊಂಡೆ, ದೇವ ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದ ಅಂದ್ರೆ ಎಂತಹ ದೃಷ್ಟಿಕೋನ ಇದೆ ನೋಡಿ. ಹೀಗೆ ಒಂದೊಂದು ಇಂದ್ರಿಯಗಳಲ್ಲೂ ನನ್ನ ದೃಷ್ಟಿಕೋನವನ್ನ ಏನು ಸರಿಪಡಿಸಿದ್ರೆ ನನ್ನ ಸಾಧನೆಯ ಜೀವನ ಪ್ರಾರಂಭ ಆಗತ್ತೆ ಅಂತ ಗುರುರೂಪದಲ್ಲಿ ಕೇಳ್ತಾ ಇದ್ದಾರೆ ಗೂಢರು ಅಂತ ಹೇಳ್ತಾ, ಇದನ್ನ ಒಂದು 3 ದಿನದಲ್ಲಿ ಓದಿ ಆನಂತರ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ
ರಾಯರ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಹರಿಮಯಂ ಸರ್ವಂ ಶ್ರೀ ಹರಿಮಯಂ ಅಂತ ಹೇಳ್ಕೊಳ್ಬೇಕಂತೆ ಮತ್ತೆ ಮತ್ತೆ. ಯಾಕೆಂದರೆ ಜಡ ಆಗಲಿ ಜೀವರಾಗಲಿ ಅಲ್ಲಿ ಭಗವಂತನ ಸ್ಮರಣೆ ಮಾಡಿದರೆ ಆಗ ನಮಗೆ ಅಲ್ಲಿ ಏನು ಅದರಿಂದ ಸುಖವಾಗಲಿ ಅಥವಾ ದುಃಖವಾಗಲಿ ಭಗವಂತ ಕೊಟ್ಟಿದ್ದಪ್ಪ ಪ್ರಸಾದ ಅಂತ ಹೇಳಿ ಕಣ್ಣುಗೊತ್ಕೊಂಡು ತಗೋತೇವೆ. ಸುಖ ಅದು ಲಾಡುನೇ ಬಂದಿರ್ಬೋದು, ತಿರುಮಲದಲ್ಲಿ ಕೈ ಹಿಡಿತೀವಿ, ಅದು ಲಾಡುನೇ ಕೊಡ್ತಾರೋ ಮೊಸರನ್ನೇ ಕೊಡ್ತಾರೋ ಏನು ಪ್ರಸಾದ ಕೊಟ್ಟರು ಹೇಗೆ ಕೈ ಹಿಡಿದು ಕಣ್ಣಿಗೆ ಹೊತ್ಕೊಂಡು ತಗೋತೀವೋ ನಮಗೆ ಇದೇ ಬೇಕು ಅದೇ ಬೇಕು ಅಂತ ಕೇಳೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಮಕ್ಕಳು ತಾಯಿಯನ್ನು ಕೇಳ್ತಾರೆ, ಆದರೆ ನಾವೆಲ್ಲ ಭಿಕ್ಷುಕರು, ಮಕ್ಕಳಲ್ಲ. ಭಿಕ್ಷುಕರು ಬಂದಾಗ ಅವ್ರಿಗೇನು ಮನೆ ಯಜಮಾನಿ ಏನು ಹಾಕ್ತಾರೋ ಅದನ್ನು ತೊಗೊಂಡು ಹೋಗಬೇಕು ಅಂದರೆ ನಾವು ಈ ಜ್ಞಾನಕ್ಕೆ ಇನ್ನೂ ಅರ್ಹತೆಯನ್ನೇ ಪಡೆದಿಲ್ಲ. ಇಂಥ ನಾವು ಭಿಕ್ಷಾಂದೇಹಿ ಮೇ ಸ್ವಾಮಿನ್ ಅಂತ ಹೇಳಿ ಗುರುಗಳ ಬಳಿ ಭಿಕ್ಷೆ ಬೇಡಿದಾಗ ಅವ್ರು ಏನು ಕೊಡ್ತಾರೋ ಅದನ್ನು ನಾವು ಕಣ್ಣಿಗೊತ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಸೌಭಾಗ್ಯವನ್ನು ನಮಗೆ ಕೊಡಿ ಅಂತ ಹೇಳ್ತಾ ಸರ್ವಂ ವಿಷ್ಣುಮಯಂ ಸರ್ವಂ ಶ್ರೀಹರಿಮಯಂ ಅಂತ ಅಂದರೆ ಮನಸ್ಸಿಗೆ ಹೇಳಿಕೊಳ್ಳಬೇಕಂತೆ, ಎಲ್ಲದರಲ್ಲಿ ಭಗವಂತ ಇದ್ದಾನೆ, ನನಗೆ ಅವನು ಒಳ್ಳೆಯದನ್ನೇ ಮಾಡುತ್ತಾನೆ. ಏನೇ ಆಗಿರ್ಬೋದು, ಇದು ನನಗೆ ಒಳ್ಳೆಯದೋ ಕೆಟ್ಟದೋ ನಮಗೆ ಕಣ್ಣಿಗೆ ಕಾಣಿಸ್ತಿದೆ, ಆದರೆ ಅವನ ದೃಷ್ಟಿಕೋನದಲ್ಲಿ ನನಗೆ ಏನೇ ಆದರೂ ಅದು ಒಳ್ಳೆಯದಕ್ಕೆ ಅಂತ ನಾವು ಚಿಂತನೆ ದೃಷ್ಟಿಕೋನ ನಮಗೆ ಗುರುಗಳು ಕೊಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.